ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ಕ್ಲಾಸಲ್ಲಿ ನಿನ್ನೆ ನಡೆದಿರ್ತಕ್ಕಂಥ KEA 708 ಒಂದು ಡಿಗ್ರಿ ಲೆವೆಲ್ ಎಕ್ಸಾಮಿನೇಷನ್ ಏನಿತ್ತು, NHKದು ನಾನ್ HKದು ಅದರದ ಒಂದು ಕ್ವಶನ್ಸ್ಗಳ ಪ್ರೂಫು ಜೊತೆಗೆ KPSC 400 ವೆಟರ್ನರಿ ಆಫೀಸರ್ ಎಕ್ಸಾಮಿನೇಷನ್ ಏನಾಯಿತು, ಸೊ ಆ ಒಂದು ಪತ್ರಿಕೆಗಳಲ್ಲಿ GK ಪತ್ರಿಕೆಗಳಲ್ಲಿ ನಮ್ಮ ಚಾನಲ್ ನೋಡೋದ್ರಿಂದ ತಮಗೆಷ್ಟು ಹೆಲ್ಪ್ ಆಗಿದೆ, ನಮ್ಮ ಮ್ಯಾಗಝಿನ್ಸ್ಗಳನ್ನು ಓದೋದ್ರಿಂದ ತಮಗೆಷ್ಟು ಹೆಲ್ಪ್ ಆಗಿದೆ ಅಂತಕ್ಕಂಥದ್ದು ನಾನು ನಿಮಗೆ ಕನ್ನಡಿ ಸಮೇತ ತೋರಿಸ್ತಾ ಇದ್ದೀನಿ. ಅಂದರೆ ಕನ್ನಡಿ ಸಮೇತ ಇನ್ ದ ಸೆನ್ಸ್ ದ್ಯಾಟ್ ನಿಮಗೆ ಪ್ರೂಫ್ ಸಮೇತ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಪ್ರತಿಯೊಂದು ಕ್ವಶನ್ಗೂ ನಿಮಗೆ ಪ್ರೂಫನ್ನು ತೋರಿಸ್ತಾ ಇದ್ದೀನಿ. ಯಾರ ಹತ್ರ ಮ್ಯಾಗಝಿನ್ಸ್ಗಳಿದ್ದಾವೆ ನಮ್ಮ ಮ್ಯಾಗಝಿನ್ಸ್ಗಳನ್ನು ಓಪನ್ ಮಾಡಿ, ಯಾರು ನಮ್ಮ ನೋಟ್ಸ್ಗಳನ್ನು ಮಾಡ್ಕೊಂಡಿದ್ರೆ ಕ್ಲಾಸ್ಗಳನ್ನು ಕಂಟಿನ್ಯೂ ಕೇಳಿ ನೋಟ್ಸ್ಗಳನ್ನು ಓಪನ್ ಮಾಡಿ, ನಾನು ಏನೇನು ಹೇಳ್ತೀನಿ ಅದನ್ನು ತೆಗೆದು ನೋಡಿ. ಡೆಫಿನೆಟ್ಲಿ ಅಲ್ಲಿ ನಿಮಗೆ ಏನಾಗುತ್ತೆ, ನಮ್ಮ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಎಸ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಸ್ಟಾರ್ಟ್ ಮಾಡೋಣ ನೋಡಿ. ಆಮೇಲೆ ಇನ್ನೊಂದು ಏನಂದರೆ, ನಾನು KE 708 ಪೋಸ್ಟ್ದು ಮತ್ತು KPSC 400 ವೆಟರ್ನರಿ ಆಫೀಸರ್ದು ಎಕ್ಸಾಮಿನೇಷನ್ದು ಒಟ್ಟಿಗೆ ಮಾಡ್ತಾ ಇದ್ದೀನಿ. ಯಾಕೆ ಒಟ್ಟಿಗೆ ಮಾಡ್ತಾ ಅಂದರೆ ಮತ್ತೆ ಸಪ್ರೇಟ್ ವಿಡಿಯೋ ಬೇಡ, ಒಟ್ಟಿಗೆ ಆಗಲಿ ಅನ್ನೋ ಉದ್ದೇಶದಿಂದಾಗಿ ಎರಡು ಕ್ವಶನ್ ಪೇಪರ್ದು ಒಂದೇ ಕ್ಲಾಸಲ್ಲಿ ನಿಮಗೆ ಪ್ರೂಫನ್ನು ತೋರಿಸ್ತಾ ಇದ್ದೀನಿ. ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ, ಎರಡು ಕುರಿದು ಇದೆ. ಇನ್ನು ಎಷ್ಟು ಕ್ವಶನ್ ಬಂದು ಅಂತಕ್ಕಂಥದ್ದು ನೀವೇ ಕೌಂಟ್ ಮಾಡಿ. ಅರ್ಥ ಆಯ್ತಾ? ನಾನು ನಿಮಗೆ ಹೇಳಲ್ಲ. ಬಟ್ ವಿಡಿಯೋನ ಕೊನೆಯವರೆಗೆ ನೋಡಿ ಮತ್ತು ನಿಮ್ಮ ಹೊಸ ಫ್ರೆಂಡ್ಸ್ಗಳಿಗೂ ಕೂಡ ಅವರಿಗೂ ಕೂಡ ಶೇರ್ ಮಾಡಿ, ಯಾಕಂದರೆ ಅವರಿಗೂ ಕೂಡ ಹೆಲ್ಪ್ ಆಗಲಿ. ಸ್ಟಾರ್ಟ್ ಮಾಡೋಣ ನೋಡಿ. ಮೊದಲನೇ ಪ್ರಶ್ನೆ, ನಿಮ್ಮ ಒಂದು ನಾನ್ HK ಎಕ್ಸಾಮಿನೇಷನಲ್ಲಿ ಏನಂತ ಕೇಳಿದರು, FD ಅದು ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದರು. ಭಾರತ 3 ಬಾರಿ ಫೈನಲ್ ಪ್ರವೇಶಿಸಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿವರೆಗೆ ಮಹಿಳಾ ಏಕದಿನ ICC ವಿಶ್ವಕಪ್ ಪ್ರಶಸ್ತಿ ಗೆದ್ದಿರುವ ದೇಶಗಳು ಆಸ್ಟ್ರೇಲಿಯಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಮತ್ತು ಭಾರತ ಅಂತ ಕೊಟ್ಟಿದ್ದಾರೆ. 2025ನೇ ಸಾಲಿನ ಮಹಿಳಾ ವಿಶ್ವಕಪ್ ಫೈನಲ್ ಭಾರತದಲ್ಲಿ ನಡೆಯಿತು ಅಂತ ಕೊಟ್ಟಿದ್ದಾರೆ. ಇನ್ನು ಫೈನಲ್ನಲ್ಲಿ ಆಸ್ಟ್ರೇಲಿಯಾ ಭಾರತದಿಂದ ಸೋಲವನ್ನು ಅನುಭವಿಸಿತು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇನ್ನು ಅತ್ಯಂತ ಹೆಚ್ಚು ಬಾರಿಗೆ ICC ಮಹಿಳಾ ವಿಶ್ವಕಪ್ ಗೆದ್ದ ದೇಶ ಆಸ್ಟ್ರೇಲಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಸ್ಟೇಟ್ಮೆಂಟ್ ಕವರ್ ಆಗಿದವೋ ಇಲ್ವೋ ಅಂತಕ್ಕಂಥದ್ದು ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಪ್ರೂಫ್ ಬೇಕಂದರೆ ನಮ್ಮ ನವೆಂಬರ್ ಮಂತ್ ಮ್ಯಾಗಝಿನನ್ನು ತೆಗೆದು ನೋಡಿ. ನವೆಂಬರ್ ಮಂತ್ ಮ್ಯಾಗಝಿನಲ್ಲಿ ನೀವು ಕಾಣಿಸ್ತಿದ್ದೀನ, ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಭಾರತ ಚಾಂಪಿಯನ್ ಅಂತ ಇಲ್ಲಿ ಕೊಟ್ಟಿದ್ದೀವಿ ನಾವು, ಭಾರತ ಚಾಂಪಿಯನ್. ಹಾಗಾದರೆ ಸ್ಟೇಟ್ಮೆಂಟ್ ಯಾವ ಕವರ್ ಆಗಿದೆ ನೋಡಿ. ಭಾರತವು ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನು ಸೋಲಿಸಿತು. ಅಂದರೆ ಯಾವ ತಂಡವನ್ನು ಸೋಲಿಸಿದೆ ನಾವು? ದಕ್ಷಿಣ ಆಫ್ರಿಕಾ ತಂಡವನ್ನು ಸೋಲಿಸಿದ್ದೀವಿ. ದಕ್ಷಿಣ ಆಫ್ರಿಕಾ ತಂಡವನ್ನು ಸೋಲಿಸಿದೀವಿ ಅಂದರೆ ಈ ಸ್ಟೇಟ್ಮೆಂಟ್ ರಾಂಗ್ ಆಯಿತು. ಸೊ ಸಿ ಸ್ಟೇಟ್ಮೆಂಟ್ ಹೋಯ್ತಂದರೆ ಇದು ಹೋಯ್ತು, ಆಮೇಲೆ ಇದು ಹೋಯ್ತು. ಡೈರೆಕ್ಟು ಆಪ್ಷನ್ A, B, D ಅಂತ ನೀವು ಹಾಕ್ಬೋದಾಗಿತ್ತು. ಬಟ್ ಆದರೂ ಈ A ಮತ್ತು B, D ಸ್ಟೇಟ್ಮೆಂಟ್ ಕವರ್ ಆಗಿದವಾ ಸರ್? ಅದನ್ನು ತೋರಿಸಿ ಅಂದರೆ ನೋಡಿ, ಯಾವ ಸ್ಟೇಟ್ಮೆಂಟ್ಗಳನ್ನು ಕೂಡ ಕವರ್ ಆಗಿದ್ವಿ ನೋಡಿ. 7 ಬಾರಿ ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸಿದ ಭಾರತ ಫೈನಲ್ ಪ್ರವೇಶಿಸಿತು. 7 ಬಾರಿ ಅಂದರೆ ಆಸ್ಟ್ರೇಲಿಯಾ ಅತಿ ಹೆಚ್ಚು ಬಾರಿ ಗೆದ್ದಿರ್ತಕ್ಕಂಥ ತಂಡ. ಆಯ್ತಾ? ಇನ್ನು ಇದೇ ಮೊದಲ ಸಲ ಫೈನಲ್ ಪ್ರವೇಶಿಸಿದ ದಕ್ಷಿಣ ಆಫ್ರಿಕಾ ತಂಡವನ್ನು ಭಾರತ ಸೋಲಿಸಿತು. 2005, 2007ರ ವಿಶ್ವಕಪ್ನಲ್ಲಿ ಭಾರತವು ತಂಡವು ಮುಗ್ಗರಿಸಿತು. ಅಂದರೆ 2005, 2017ರಂದು ವಿಶ್ವಕಪ್ ಫೈನಲ್ನಲ್ಲಿ. ಅದರ ಅರ್ಥ 2005 ಮತ್ತು 2017ರಲ್ಲಿ ಭಾರತ ಫೈನಲ್ ಹೋಗಿದೆ ಅಂತ ಅರ್ಥ. ಸೊ ಇದು ಒಂದಾಯಿತು. ಆಮೇಲೆ ಈಗ ಜಸ್ಟ್ 2025ನೇ ಸಾಲಿನಲ್ಲಿ ಒಂದು ಬಾರಿ ಫೈನಲ್. ಸೊ ಒಟ್ಟಾರೆಯಾಗಿ ಎಷ್ಟು ಬಾರಿ ಫೈನಲ್ ಹೋದಂತಾಯಿತು? 3 ಬಾರಿ ಫೈನಲ್ ಹೋದಂತಾಯಿತು. ಸೊ ಸ್ಟೇಟ್ಮೆಂಟ್ ಏನು ಕೂಡ ಕವರ್ ಆಗಿರ್ತಕ್ಕಂಥದ್ದು. ಇನ್ನು ಜೊತೆಗೆ ನೋಡಿ, ಭಾರತವು ಮಹಿಳಾ ಏಕದಿನ ವಿಶ್ವಕಪ್ ಜಯಿಸಿದ 4ನೇ ರಾಷ್ಟ್ರ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ. ಈ ಮೂಲಕ ಆಸ್ಟ್ರೇಲಿಯಾ, ಇಂಗ್ಲೆಂಡು, ನ್ಯೂಜಿಲೆಂಡ್ ತಂಡಗಳ ಸಾಲಿಗೆ ಸೇರಿಸಿತು. ಕಾಣಿಸ್ತದೆ 4 ರಾಷ್ಟ್ರಗಳು: ಭಾರತ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ನ್ಯೂಜಿಲೆಂಡು. ಅಂದರೆ ಫೋರ್ತ್ ಸ್ಟೇಟ್ಮೆಂಟ್ ನಿಮಗೆ ತೋರಿಸ್ತಾ ಇದ್ದೀನಿ, ಇಲ್ಲಿ ಕಾಣಿಸ್ತಾ ಇದೀನ. ಇಲ್ಲಿ ಥೋಡಿ ಎಷ್ಟನೇ ಸ್ಟೇಟ್ಮೆಂಟ್ ಅಂದರೆ ಸೆಕೆಂಡ್ ಸ್ಟೇಟ್ಮೆಂಟ್. ಇಲ್ಲಿವರೆಗೆ ಮಹಿಳಾ ಏಕದಿನ ICC ವಿಶ್ವಕಪ್ ಗೆದ್ದಿರೋ ದೇಶಗಳು ಆಸ್ಟ್ರೇಲಿಯಾ, ಇಂಗ್ಲೆಂಡು, ನ್ಯೂಜಿಲೆಂಡು, ಭಾರತ ಅಲ್ವಾ? ಈ ಸ್ಟೇಟ್ಮೆಂಟು ಕೂಡ ಕವರ್ ಆಗಿದೆ. ನೋಡಿ ಎಷ್ಟು ನೀಟಾಗಿ ನಿಮಗೆ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೀವಿ. ಎಲ್ಲ ಸ್ಟೇಟ್ಮೆಂಟ್ ಕವರ್ ಆಗಿದೆ. ಇಟ್ ಮೀನ್ಸ್ ದ್ಯಾಟ್ 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಅದಲ್ಲದೆ ನಿಮಗೆ ಶಾರ್ಟ್ ಅಲ್ಲಿ ಕೊಟ್ಟಿದ್ದೀವಿ ನಾವು, ಭಾರತ ಆತಿಥ್ಯ ವಹಿಸಿದ ಹಿಂದಿನ ವರ್ಷಗಳು ಎಲ್ಲೆಲ್ಲಿ ಆತಿಥ್ಯ ವಹಿಸಿದ ಭಾರತ ಅಂತಕ್ಕಂಥದ್ದು. ಆಮೇಲೆ ಈ ಒಂದು ICC ಮಹಿಳಾ ಏಕದಿನ ಕ್ರಿಕೆಟ್ ವಿಶ್ವಕಪ್ 2020ರ ಆತಿಥ್ಯ ರಾಷ್ಟ್ರಗಳು ಭಾರತ, ಶ್ರೀಲಂಕಾ ಅಂತ ಕೊಟ್ಟಿದ್ದೀವಿ. ಅಂತಿಮ ಪಂದ್ಯ ನಡೆದ ಸ್ಥಳ ಕೊಟ್ಟಿದ್ದೀವಿ, ಡಾಕ್ಟರ್ DY ಪಾಟೀಲ್ ಕ್ರೀಡಾಂಗಣ, ನವಿ ಮುಂಬೈ ಅಂತ ಕೊಟ್ಟಿದ್ದೀವಿ. ಇನ್ನು ವಿಜೇತ ತಂಡ ನೋಡಿ ಭಾರತ ಕೊಟ್ಟಿದ್ದೀವಿ, ರನ್ನರ್ ಅಪ್ ತಂಡ ದಕ್ಷಿಣ ಆಫ್ರಿಕಾ ಅಂತ ಕೊಟ್ಟಿದ್ದೀವಿ. ಎಷ್ಟು ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಅದಲ್ಲದೆ ನಿಮ್ಮ ಪ್ರಜಾವಾಣಿ ಸ್ನಿಪ್ಪೆಟು ಕೂಡ ನಮ್ಮ ಮ್ಯಾಗಝಿನಲ್ಲಿ ಹಾಕಿದ್ದೀವಿ ನಾವು. ಪ್ರಜಾವಾಣಿ ಸ್ನಿಪ್ಪೆಟನ್ನು ಸ್ವಲ್ಪ ಅಬ್ಸರ್ವ್ ಮಾಡಿದಾಗ ನೋಡಿ, ಇಲ್ಲಿ ಈ ಒಂದು 1973ರಿಂದ 2022ರವರೆಗೆ ಎಲ್ಲ ಯಾವ್ಯಾವ ಗೆದ್ದಿರ್ತಕ್ಕಂಥ ತಂಡಗಳು, ರನ್ನರ್ ಅಪ್ ತಂಡ ಮತ್ತು ಚಾಂಪಿಯನ್ ತಂಡ ಕೊಟ್ಟಿದ್ದೀವಿ. ಇಲ್ಲಿ ನೋಡಿ, ರನ್ನರ್ ಅಪ್ ತಂಡ ಭಾರತ 2017, ಜೊತೆಗೆ ಇನ್ನೊಂದು ನೋಡಿ 2005 ಭಾರತ ಫೈನಲ್ ಅನ್ನ ಪ್ರವೇಶಿಸಿತು. ಈಗ 2025ರಲ್ಲಿ ಫೈನಲ್ ಅನ್ನ ಪ್ರವೇಶಿಸಿ ಗೆದ್ದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 3 ಬಾರಿ ಫೈನಲ್ ಅನ್ನ ಪ್ರವೇಶಿಸಿದೆ. ಸೊ ಇಟ್ ಮೀನ್ಸ್ ದ್ಯಾಟ್ ನಮ್ಮ ಮ್ಯಾಗಝಿನ್ಸ್ಗಳನ್ನು ನೀವು ಓದಿದ್ರೆ ಅಥವಾ ನಮ್ಮ ಕ್ಲಾಸ್ಗಳನ್ನು ಕೇಳಿದರೆ
100% ಈ ಕ್ವಶನ್ ನೀವು ಆರಾಮಾಗಿ ಅಟೆಂಡ್ ಮಾಡ್ಬೋದು. ನಿಮಗೇನಾದರೂ ಈ ಕ್ವಶನ್ ಈಸಿ ಅಂತ ಅನಿಸ್ಬೋದು. ಇಟ್ ಈಸ್ ನಾಟ್ ಈಸಿ, ಇಟ್ ಈಸ್ ದ ಡಿಫಿಕಲ್ಟ್ ಕ್ವಶನ್ ಆಫ್ ದಿ ಇದು ಅರ್ಥ ಆಯ್ತಾ. ಇದು ಡಿಫಿಕಲ್ಟ್ ಕ್ವಶನ್. ಯಾಕಂದರೆ ಎಕ್ಸಾಮಿನೇಷನ್ ಹಾಲಲ್ಲಿ ಕೂತಾಗ ಒಂದು ಕ್ವಶನ್ ನೆನಪಾದರೆ ಒಂದು ಸ್ಟೇಟ್ಮೆಂಟ್ ಗೊತ್ತಿದ್ರೆ ಇನ್ನೊಂದು ಸ್ಟೇಟ್ಮೆಂಟ್ ಗೊತ್ತಿರಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲ ಸ್ಟೇಟ್ಮೆಂಟು ಇದು ಕವರ್ ಆಗಬೇಕಂದ್ರೆ ಸೊ ನೀವು ಡೆಪ್ತ್ ಅನಲೈಸಿಸ್ ಓದಲೇಬೇಕು. ಅರ್ಥ ಆಯ್ತಾ. ನೋಡಿ, ಇದಕ್ಕೆ 100% ಹೆಲ್ಪ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕ್ವಶನ್ ಏನಾಗಿದೆ ಅಂದರೆ ರಿಪೀಟ್ ಆಗಿರ್ತಕ್ಕಂಥದ್ದು. ರಿಪೀಟ್ ಲಾಸ್ಟ್ ಟೈಮು ಕೂಡ ಈ ನಿಮ್ಮ ಒಂದು ಎಚ್ ಕೆ ಎಕ್ಸಾಮಿನೇಷನಲ್ಲೂ ಕೂಡ ಪ್ರಶ್ನೆಯನ್ನು ಕೇಳಿದರು. ಆವಾಗಲೂ ನಿಮಗೆ ನಾನು ಪ್ರೂಫ್ ಮಾಡಿ ತೋರಿಸಿದ್ದೆ. ನೋಡಿ, ಈಗ ಬಾರಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಕಡೆ ವಿಜೇತರ ಕೊಟ್ಟಿದ್ದಾರೆ, ಈ ಕಡೆ ಏನು ಕೊಟ್ಟಿದ್ದಾರೆ ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಎದ್ರ ರಿಲೇಟೆಡ್ ಅಂದರೆ 71ನೇ ರಾಷ್ಟ್ರೀಯ ಚಲನಚಿತ್ರಗಳು ರಿಲೇಟೆಡು. ಈ ಕಡೆ ವಿಜೇತರ ಕೊಟ್ಟಿದ್ದಾರೆ, ಈ ಕಡೆ ಚಲನಚಿತ್ರಗಳು ಕೊಟ್ಟಿದ್ದಾರೆ. ಅರ್ಥ ಆಯ್ತಾ. ನೋಡಿ, ಹಾಗಾದ್ರೆ ಇವೆಲ್ಲ ಕವರ್ ಆಗಿದವೇನೋ ಅಂತಕ್ಕಂಥದ್ದು ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ನೋಡಿ, ರಾಣಿ ಮುಖರ್ಜಿ ಬಂದರೆ ಇದು ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ ಆಗಬೇಕು. ಇಲ್ಲಿ ಶಾರುಖ್ ಖಾನ್ ಬಂದರೆ ಜವಾನ್ ಆಗಬೇಕು. ತದನಂತರದಲ್ಲಿ ವಿಕ್ರಾಂತ್ ಮೆಶ್ರೆ ಬಂದರೆ 12th ಫೇಲ್ ಆಗಬೇಕು. ಇನ್ನು ಸುದೀಪ್ತ ಸೇನ್ ಅದು ಬಂದರೆ ಇದು ಏನಂದ್ರೆ ದಿ ಕೇರಳ ಸ್ಟೋರಿ ಆಗಬೇಕು. ಅರ್ಥ ಆಯ್ತಾ. ಇದು ಏನಂದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ಆಪ್ಷನ್ ಆನ್ಸರ್ ಇದಕ್ಕೆ. ಸೊ ಹಾಗಾದ್ರೆ ನಮ್ಮದು ಚಾನಲಿನ ನೋಡೋದ್ರಿಂದ ನಿಮಗೆ ಇದಕ್ಕೆ ಏನಾದರೂ ಹೆಲ್ಪ್ ಆಗಿರೋ ಇಲ್ಲೋ ಅಂತಕ್ಕಂಥ ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದೆ. ನೋಡಿ, ಪ್ರೂಫ್ ಬೇಕಂದ್ರೆ ಆಗಸ್ಟ್ ಮಂತ್ ಮ್ಯಾಗ್ಝಿನ್ 2025ನೇ ಸಾಲಿನ ಆಗಸ್ಟ್ ಮಂತ್ ಮ್ಯಾಗ್ಝಿನ್ ಕೂಡ ತೆಗೆದು ನೋಡಿ. ಜೊತೆಗೆ ಆಗಸ್ಟ್ ತಿಂಗಳಲ್ಲಿ ನಾವು ಕ್ಲಾಸ್, ನೀವೇನಾದರೂ ಆಗಸ್ಟ್ ತಿಂಗಳು ನಮ್ಮ ಕ್ಲಾಸ್ಗಳನ್ನ ಕಂಟಿನ್ಯೂ ಕೇಳಿದರೆ ಆರಾಮಾಗಿ ಇದನ್ನ ಟಿಕ್ ಮಾಡ್ಬೋದಾಗಿತ್ತು. ಅರ್ಥ ಆಯ್ತಾ. ಇಲ್ಲೆಲ್ಲ ಕೊಟ್ಟಿದ್ದೀವಿ ನಾವು. ಏನು ಕೊಟ್ಟಿದ್ದೀವಿ ನೋಡಿ, ಇದು 2023ನೇ ಸಾಲಿನ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಾಗಿದೆ. ಆಯ್ತಾ. ಯಾವ ಚಿತ್ರಗ ಯಾರಿಗೆ ಪ್ರಶಸ್ತಿ ಅಂತಕ್ಕಂಥದ್ದು ಕವರ್ ಮಾಡಿದೀವಿ. ಯಾವ ಚಿತ್ರ ಯಾರಿಗೆ ಪ್ರಶಸ್ತಿ. ಅತ್ಯುತ್ತಮ ಸಿನಿಮಾ 12th ಫೇಲ್ ಅಂತ ಕೊಟ್ಟಿದ್ದೀವಿ. ಅರ್ಥ ಆಯ್ತಾ. ಅತ್ಯುತ್ತಮ ನಟ ಕಾಣಿಸ್ತಾ ಇದನ್ನ ವಿಕ್ರಾಂತ್ ಮೆಸ್ರೆ 12th ಫೇಲು. ಜೊತೆಗೆ ಶಾರುಖ್ ಖಾನು ಜವಾನ್. ನೋಡಿ, ಇಲ್ಲಿ ಕವರ್ ಆಗಿರ್ತಕ್ಕಂಥ 2. ಇನ್ನು ಅತ್ಯುತ್ತಮ ನಿರ್ದೇಶಕ ಸುದೀಪ್ತ ಸೇನು, ಇದು ದಿ ಕೇರಳ ಸ್ಟೋರಿ ಕಾಣಿಸ್ತಾ ಇದನ್ನ, ಇದನ್ನು ಕೂಡ ಕವರ್ ಆಗಿರ್ತಕ್ಕಂಥದ್ದು. ಇನ್ನು ಅತ್ಯುತ್ತಮ ನಟಿ ರಾಣಿ ಮುಖರ್ಜಿ ಮಿಸ್ಟರ್ ಚಟರ್ಜಿ ವರ್ಸಸ್ ನಾರ್ವೆ ಅಂತಕ್ಕಂಥದ್ದು ಕವರ್ ಆಗಿದನ. ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಕವರ್ ಆಗಿರ್ತಕ್ಕಂಥದ್ದು. ಸೊ ಇದಕ್ಕೂ ಕೂಡ ಏನಾಗಿದೆ ಅಂದರೆ ಈ ಕ್ವಶನ್ಗೂ ಕೂಡ ನಮ್ಮ ಚಾನಲನ್ನು ನೋಡೋದ್ರಿಂದ 100% ನಿಮಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥಾಯ್ತಾ. ನೀವೇನಾದರೂ, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನೀವು ಇವು ಕ್ಲಾಸ್ ಕೇಳೋದು ಒಂದೇ ಆಗಬೇಕು, ನೋಡೋದು ಕೂಡ ಒಂದೇ ಆಗಬೇಕು. ಅಂದರೆ ಇಟ್ ಮೀನ್ಸ್ ದ್ಯಾಟ್ ಮ್ಯಾಗ್ಝಿನ್ ಯಾವುದು ಓದ್ತೀರಿ ಅದನ್ನೇ ಕ್ಲಾಸ್ ಕೇಳಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ. ನೀವು ಮಿನಿಮಮ್ 10 ಕ್ವಶನ್ ಎಕ್ಸಾಮಿನೇಷನಲ್ಲಿ ಕೇಳಿದ್ರೆ ನಿಮಗೆ ಕಂಟಿನ್ಯೂಸ್ ಹೇಳ್ತಾ ಇದ್ದೀನಿ ನಾನು. 10 ಕ್ವಶನಲ್ಲಿ 8ರಿಂದ 9 ಕ್ವಶನ್ ನಮ್ಮ ಕ್ಲಾಸ್ಗಳನ್ನು ಕೇಳಿದ್ರೆ ಅಂದರೆ, ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ಓದ್ರಂದ್ರೆ ಆರಾಮಾಗಿ ನೀವು ಟಿಕ್ ಮಾಡ್ಬೋದಂತ ಪ್ರತಿ ಕ್ಲಾಸಲ್ಲಿ ನಾನು ಹೇಳ್ತಾ ಇರ್ತೀನಿ. ಹೊಸಬ್ರು ನೀವು ಸುಮ್ಮನೆ ಯಾರ್ದು ಆ ಕ್ಲಾಸು ಈ ಕ್ಲಾಸು ಅನ್ನೋದು ನೋಡೋದಕ್ಕಿಂತಲೂ ಒಂದೇ ಸೋರ್ಸನ್ನೇ ಸ್ಟಿಕ್ ಆಗೋದು ಇಟ್ ಈಸ್ ದ ಬೆಟರ್. ಅರ್ಥ ಆಯ್ತಾ. ನಿಮ್ಮ ಹೊಸ ಒಂದು ಫ್ರೆಂಡ್ಸ್ಗಳು ಯಾರಿದ್ದಾರೆ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅವ್ರ ತನೂ ಕೂಡ ಈ ವಿಡಿಯೋನಾಗಲಿ ತಲುಪಲಿ. ಮುಂದೆ ಒಂದು SD ಎಕ್ಸಾಮಿನೇಷನ್ಗೆ ಅವರಿಗೂ ಕೂಡ ಹೆಲ್ಪ್ ಆಗಲಿ. ಅರ್ಥ ಆಯ್ತಾ. ಹಾಗಾದರೆ ನಮ್ಮ ಚಾನಲ್ದು ನಿಮಗೆ ಮ್ಯಾಗ್ಝಿನ್ಸ್ಗಳು ಬೇಕಾಗಿತ್ತಂದರೆ ನಮ್ಮ ಮ್ಯಾಗ್ಝಿನ್ಸ್ಗಳು ಇಲ್ಲೆಲ್ಲ ಡೀಟೇಲ್ ಕೊಟ್ಟಿವಿ. ಒಂದು ಮಂತ್ಗೆ ಎಷ್ಟಾಗುತ್ತೆ 40 ಆಗುತ್ತೆ. ಜಾನ್ ಟು ಡಿಸೆಂಬರ್ 2025ರವರೆಗೆ 480 ಆಗುತ್ತೆ. 2024ರಿಂದ ಬೇಕಂದರೆ 960 ಆಗುತ್ತೆ. 2023ರಿಂದ ಬೇಕಂದರೆ 1440 ಆಗುತ್ತೆ. ಐದಾರ ಗೂಗಲ್ ಪೇ, ಪೇಟಿಎಮ್, ಭೀಮ್ ಆ್ಯಪ್, UPI, ಫೋನ್ಪೇ ಯಾವುದಾದ್ರೂ ಈ ಕೊಟ್ಟಿರ್ತಕ್ಕಂಥ ಈ ನಂಬರ್ಗಾದರೂ ಅಥವಾ ಈ ನಂಬರ್ಗಾದರೂ ನೀವು ಏನು ಮಾಡಬೇಕಂದ್ರೆ ಫೋನ್ಪೇ ಅಥವಾ ಭೀಮ್ ಆ್ಯಪ್, UPI ಪೇಮೆಂಟ್ ಗೂಗಲ್ ಪೇ ಮಾಡಿಬಿಟ್ಟು ಈ ನಂಬರಿಗೆ ನೀವು ಅಥವಾ ಈ ನಂಬರಿಗೆ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಸ್ಕ್ರೀನ್ಶಾಟನ್ನು ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಫಾರ್ಮೆಟಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಇನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ಗಾದರೂ ಕೂಡ ನೀವು ಪೇ ಮಾಡ್ಬೋದು. ಇನ್ನು ಸುಮಾರು ಜನ ನೋಡಿ ಸರ್ HK ಎಕ್ಸಾಮಿನೇಷನಲ್ಲಿ ಲಾಸ್ಟ್ ಬರೇ 4 ಮಂತ್ ಕೇಳಿದ್ದಾರೆ ಸರ್. 4 ಮಂತ್ ಓದ್ಕೊಂಡು ಹೋಗ್ತೀವಿ ನಾವು, ರೀಸೆಂಟ್ 4 ಮಂತ್ ಅಂತ ಅಂದಿದ್ರು. ನೋಡಿರಿ, ನಿಮಗೆ 1.5 ವರ್ಷದ ಕರೆಂಟ್ ಅಫೇರ್ಸ್ ಕೇಳಿದ್ದಾರೆ ಈ ನಾನು HKದಲ್ಲಿ. ನಿಮಗೆ ಪ್ರೂಫ್ ತೋರಿಸ್ತೀನಿ ನಾನು. 1.5 ವರ್ಷ ಹೆಂಗೆ ಹೇಳ್ತೀರಿ ಸರ್ ನೀವು ಅಂತ ನೀವು ಕೇಳಬಹುದು ಪ್ರಶ್ನೆ. ನಿಮಗೆಲ್ಲ ನಾನು ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಡೋಂಟ್ ವರಿ. ಅದಕ್ಕೆ ನಾನು ಹೇಳ್ತಾ ಇದ್ದಾರೆ, ಅಟ್ಲೀಸ್ಟ್ ನೀವು ಮುಂದೆ ಬರ್ತಕ್ಕಂಥ ಎಕ್ಸಾಮಿನೇಷನ್ಗೆ 1 ಇಯರ್ ಆದರೂ ಕಂಪ್ಲೀಟ್ಲಿ ಥೊರೋಲಿ ಓದಿರ್ಬೇಕು ನೀವು. ಅರ್ಥ ಆಯ್ತಾ. ಯಾಕಂದರೆ ಕಾಂಪಿಟೇಷನ್ ಅತಿ ಹೆಚ್ಚಾಗಿದೆ ಈಗ. ಅದರಿಂದ ಏನಾಗ್ತದೆ ಅಂದರೆ ಕಾಂಪಿಟೇಷನಲ್ಲಿ ಎಲಿಮಿನೇಟ್ ಮಾಡಬೇಕಂದ್ರೆ ಕರೆಂಟ್ ಅಫೇರ್ಸು ಮತ್ತು ನಿಮಗೇನು ಕೇಳುತ್ತಂದ್ರೆ ಜಾಸ್ತಿ ಮೆಂಟಲ್ ಎಬಿಲಿಟಿ. ಕರೆಂಟ್ ಅಫೇರ್ಸ್ ವಾಸ್ತು ಸಬ್ಜೆಕ್ಟು, ಮೆಂಟಲ್ ಎಬಿಲಿಟಿನೂ ಕೂಡ ಭಾಳ ಜನಕ್ಕೆ ಹಾಯಲ್ಲ. ಸೊ ಅಂಥದನ್ನೇ ಫೋಕಸ್ ಮಾಡ್ತಾರೆ. KU ಫೋಕಸ್ ಮಾಡೋದು ಅದನ್ನೇ. ನಾನು ಹೇಳಿದೆ ನಿಮಗೆ ಕರೆಂಟ್ ಅಫೇರ್ಸ್ ಓದಿದ್ರೆ ಮಿನಿಮಮ್ 20ರಿಂದ 25 ಕ್ವಶನ್ ಆರಾಮಾಗಿ ಅಟೆಂಡ್ ಮಾಡ್ಬೋದು ನೀವು ಅಂತಕ್ಕಂಥದ್ದು. ಸೊ ಯಾರಿಗೆ ಬೇಕು ನೀವು ತೊಗೋಬೋದು. ಇನ್ನು ನಮ್ಮದು ಕೋರ್ಸ್ ಕೂಡ ನಡೀತಾ ಇದೆ. ಇನ್ನು ಸುಮಾರು ಜನಕ್ಕೆ ಎಕನಾಮಿಕ್ಸ್ ಕ್ವಶನ್ಸ್ಗಳು ಬಿಟ್ಟು ಬಂದಿದ್ದಾರೆ. ಅರ್ಥ ಆಯ್ತಾ. ನನ್ನ ಕರೆ ಮಾಡಿ ಹೇಳಿದ್ದಾರೆ ಸರ್ ಎಕನಾಮಿಕ್ಸ್ ಕ್ವಶನ್ನೇ ನಮ್ಗೆ ಇದು ಮಾಡೋಕ್ಕಾಗಿಲ್ಲ ಅಂತಕ್ಕಂಥದ್ದು. ನಾವು ಭಾಳ ಡೆಪ್ತಾಗಿ ಎಕನಾಮಿಕ್ಸು ಮತ್ತು ಫಿಸಿಕ್ಸ್ ಕೋರ್ಸನ್ನು ಮಾಡಿದ್ದೀನಿ. ತೊಗೋಬೋದು ನೀವು. ಕೋರ್ಸ್ ಪ್ರೈಸು 400 ಆಗುತ್ತೆ. ಫಿಸಿಕ್ಸು ಮತ್ತು ಎಕನಾಮಿಕ್ಸ್ ತೊಗೊಂಡ್ರೆ ಇಂಡಿವಿಜುವಲಿ ತೊಗೊಂಡ್ರೆ 200 ಆಗುತ್ತೆ.
ಕೋರ್ಸ್ ವ್ಯಾಲಿಡಿಟಿ 2 ಮಂತ್ ಇರುತ್ತೆ. ಯಾವ ಥರ ತೊಗೊಳ್ಳೋದಂದ್ರೆ ಮತ್ತು ಫೆಸಿಲಿಟಿ ಏನಂದರೆ ಎವ್ರಿಡೇ ಕ್ಲಾಸ್ PDF ಇರುತ್ತೆ. ಯಾವ ಥರ ಜಾಯಿನ್ ಆಗಿದ್ರೆ ಈ ನಂಬರ್ಗೆ ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ಗೆ ನೀವು ಅಮೌಂಟನ್ನು ಪೇ ಮಾಡಿ ನೀವು ಜಸ್ಟ್ ಏನು ಮಾಡಬೇಕಂದ್ರೆ ಮೆಸೇಜ್ ಹಾಕಬೇಕು, ಸರ್ ಈ ಗ್ರೂಪಿಗೆ ಆ್ಯಡ್ ಮಾಡಿ ನನಗೆ ಎಕನಾಮಿಕ್ಸ್ ಮತ್ತು ಫಿಸಿಕ್ಸ್ ಅಂತ, ಅಲ್ಲಿ ನಿಮಗೆ ಆ್ಯಡ್ ಮಾಡ್ತೀವಿ. ಇಲ್ಲಾಂದರೆ ಡೈರೆಕ್ಟಾಗಿ ನಮ್ಮ ಯೂಟ್ಯೂಬಲ್ಲೇ ನೀವು ಜಾಯ್ನ್ ಆಗ್ಬೋದು. ಸರ್ ನಾನು ಕರೆಂಟ್ ಅಫೇರ್ಸ್ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದೀನಿ, ಎಕನಾಮಿಕ್ಸು ಬೇಕು ಮತ್ತು KSB PC PSI ರಿಲೇಟೆಡ್ ಬೇಕು, ಫಿಸಿಕ್ಸ್ ಕೋರ್ಸ್ ಬೇಕಂದರೆ ನೀವೇನು ಮಾಡಬೇಕಂದ್ರೆ ನಮ್ಮ ಚಾನಲ್ ನೋಡ್ತಿರ್ಬೇಕಾದ್ರೆ ವ್ಯೂ ಮೋರ್ ಅಂತ ಕಾಣಿಸುತ್ತೆ, ಇಲ್ಲಿ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡೈಲಿ ಕರೆಂಟ್ ಅಫೇರ್ಸ್ ಅಂತ ಒಂದು ಮೆಂಬರ್ಶಿಪ್ ಇರುತ್ತೆ, ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಅಥವಾ ಜಸ್ಟ್ 159 ಕೊಟ್ಟರೆ ಎಕನಾಮಿಕ್ಸು ಮತ್ತು ಡೈಲಿ ಕರೆಂಟ್ ಅಫೇರ್ಸ್ ಕೇಳ್ಬೋದು. ಇನ್ನು ಫಿಸಿಕ್ಸ್ ಕೋರ್ಸ್ ಜಾಯ್ನ್ ಆದರೆ ಎಲ್ಲವನ್ನ ನೋಡ್ಬೋದು. ದಿಸ್ ಇಸ್ ದ ಫೆಸಿಲಿಟಿ. ಯಾರು ಹೊಸಬರಿದ್ದರೆ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ, ಇದು ನಿಮಗೆ VAO ಅಂದರೆ ವಿಒ ವೆಟರ್ನರಿ ಆಫೀಸರ್ ಎಕ್ಸಾಮಿನೇಷನ್, KPSCಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಂತ ಕೇಳಿದರೆ, ಸ್ವಚ್ಛ ಸರ್ವೇಕ್ಷಣ 2024ರಲ್ಲಿ ಯಾವ ಭಾರತೀಯ ನಗರ ಸ್ವಚ್ಛ ನಗರವಾಗಿ ಸ್ಥಾನ ಪಡೆದಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇಂದೋರ್. ಹಾಗಾದರೆ ನಾನು ಏನು ಹೇಳ್ತಾ ಇದ್ದೀನಿ, ಈ ಕ್ಲಾಸಲ್ಲಿ 2 ಪ್ರೂಫನ್ನು ತೋರಿಸ್ತಾ ಇದ್ದೀನಿ. ಅಂದರೆ ನಾನು HKದ ಒಂದು FDA ಕ್ವಶನ್ ಇಷ್ಟೇ ಬಂದಿವೆ ಸರ್ ಅನ್ಕೋಬೇಡಿ. ವಿಡಿಯೋನ ಕೊನೆಯವರೆಗೆ ನೋಡಿ, ಎಷ್ಟು ಕ್ವಶನ್ ಬಂದಿವೆ ನೀವೇ ಕೌಂಟ್ ಮಾಡಿ, ಅರ್ಥ ಆಯ್ತಾ? ಇದ್ರದ್ದು ಪ್ರೂಫನ್ನು ತೋರಿಸ್ತಾ ನೋಡಿ. ಪ್ರೂಫ್ ಬೇಕಂದ್ರೆ ಸ್ವಚ್ಛ ಸರ್ವೇಕ್ಷಣ ಇಂದೋರ್ ಟಾಪ್ ಕಾಣಿಸ್ತಾ ಇದೆನಾ, 2024-25ನೇ ಸಾಲಿನ 9ನೇ ಆವೃತ್ತಿಯನ್ನು ಪ್ರದಾನ ಮಾಡಿದರು. ಇಲ್ಲಿ ನೋಡಿ, ಸ್ವಚ್ಛ ಸರ್ವೇಕ್ಷಣದಲ್ಲಿ ಇಂದೋರ್ ಟಾಪ್ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. 2024 ಮತ್ತು 25ನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣ ಐ ಥಿಂಕ್ ಬಿಡುಗಡೆ ಆಗಿದ್ದು ಸೆಪ್ಟೆಂಬರ್ ತಿಂಗಳಿರ್ಬೋದು 2024ನೇ ಸಾಲಿನಲ್ಲಿ. ಸೊ ಅದನ್ನು ತೆಗೆದು ನೋಡಿ, ನಮ್ಮ ಮ್ಯಾಗ್ಝಿನು 100% ನಿಮಗೆ ಸಿಗುತ್ತೆ. ಸೊ ಇದಕ್ಕೂ ಕೂಡ ಏನಾಗಿದೆ ಅಂದರೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಇಷ್ಟೇ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸರ್. ನೋಡಿ, ಭಾಳ ಡೆಪ್ತ್ ಆಗಿ ಇನ್ಫಾರ್ಮೇಷನ್ ಇರುತ್ತೆ, ನಿಮಗೆ ಎಷ್ಟು ಬೇಕು ಅಷ್ಟನ್ನು ನಾನು ಸ್ನಿಪ್ಪೆಟನ್ನು ಹಾಕಿದ್ದೀನಿ. ಇಲ್ಲಿ ಕಾಣಿಸ್ತದೆ, ಇಲ್ಲಿ ಕೆಳಗಿನ 4 ಭಾಗಗಳಲ್ಲಿ 78 ಪ್ರಶಸ್ತಿಗಳನ್ನು ನೀಡಲಾಗಿದೆ. ಈ ಒಂದು ಸೂಪರ್ ಸ್ವಚ್ಛ ಲೀಗ್ದಲ್ಲಿ ಯಾವ ನೀಡಿದ್ದಾರೆ ಎಲ್ಲ ಡೀಟೇಲ್ಡೇ ಕೊಟ್ಟಿದ್ದೀವಿ. ಬಟ್ ನಿಮಗೆ ಕ್ವಶನ್ ಅಟೆಂಡ್ ಮಾಡೋಕ್ಕೆ ಎಷ್ಟು ಆನ್ಸರ್ ಬೇಕು ಅಷ್ಟನ್ನು ಇಲ್ಲಿ ಹಾಕಿದ್ದೀವಿ. ಇದಕ್ಕೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಬ್ರಿಕ್ಸ್ ಸಮಿಟ್ 2025 ವಾಸ್ ಕಂಡಕ್ಟೆಡ್ ಇನ್ ವಿಚ್ ಪ್ಲೇಸ್ ಅಂತ ಕೇಳಿದರೆ, ಅಥವಾ ಬ್ರಿಕ್ಸ್ ಸಮ್ಮೇಳನ 2025 ಯಾವ ಸ್ಥಳದಲ್ಲಿ ನಡೆಸಲಾಯಿತು ಅಂತ ಪ್ರಶ್ನೆ ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಿಯೋ ಡಿ ಜನೈರೋ ಇಸ್ ದ ರೈಟ್ ಆನ್ಸರ್. ನೋಡಿ ಪ್ರೂಫ್ ಬೇಕಂದ್ರೆ ನಿಮಗೆ ಜುಲೈ ಮಂತ್ ಮ್ಯಾಗ್ಝಿನ್ 2025. ನೋಡಿ ಇಲ್ಲಿ ಸ್ವಲ್ಪ ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ, ಸರ್ ಏನಿಲ್ಲ ಸ್ವಚ್ಛ ಸರ್ವೇಕ್ಷಣೆ ಯಾವ ತಿಂಗಳಲ್ಲಿ ಬಂದಿದೆ ಅಂತ ನೀವು ಹಾಕಿಲ್ಲ ಅಂತ. ನೋಡಿ ಇದು ಮಿಸ್ ಆಗಿದೆ, ಅರ್ಥ ಆಯ್ತಾ? ನಮ್ಮ ಮ್ಯಾಗ್ಝಿನಲ್ಲಿ 100ಕ್ಕೆ 100 ಕೊಟ್ಟಿದ್ದೀವಿ, ಯಾರ ಹತ್ರ ಮ್ಯಾಗ್ಝಿನ್ ಇದೆ ನೀವು ತೆಗೆದು ನೋಡಿ. ಬಟ್ ಕೆಲವೊಂದರಲ್ಲಿ ಇಲ್ಲಿ ಮಿಸ್ ಆಗಿರ್ಬೋದು, ಅರ್ಥ ಆಯ್ತಾ? ಬಟ್ ಅದು 100ಕ್ಕೆ 100 ನಾವು ಕವರ್ ಮಾಡಿದ್ದೀವಿ. ಯಾರು ನಮ್ಮ ಹಳೆ ಸ್ಟೂಡೆಂಟ್ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಅಥವಾ ಸ್ವಚ್ಛ ಸರ್ವೇಕ್ಷಣೆ ಯಾವಾಗ ಬಿಡುಗಡೆ ಆಗಿದೆ ನೀವು ನೆಟ್ಟಲ್ಲಿ ಟೈಪ್ ಮಾಡಿಬಿಟ್ಟು ನೋಡಿಬಿಟ್ಟು ನಮ್ಮ ಮ್ಯಾಗ್ಝಿನನ್ನು ಓಪನ್ ಮಾಡ್ಬೋದು, ಆ ತಿಂಗಳದ ಮ್ಯಾಗ್ಝಿನ್, ಅರ್ಥ ಆಯ್ತಾ? ನೋಡಲಿ, ಜುಲೈ ಮಂತ್ ಮ್ಯಾಗ್ಝಿನ್ 2025 ತೆಗೆದು ನೋಡಿ. 17ನೇ ಬ್ರಿಕ್ಸ್ ಶೃಂಗಸಭೆ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ 6ರಿಂದ 7ರವರೆಗೆ ನಡೆಯಿತು. ಕಾಣಿಸ್ತಾ ಇದೆನಾ? 100% ಈ ಕ್ವಶನ್ಗೂ ಕೂಡ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇದು ವೆಟರ್ನರಿ ಆಫೀಸು KPSCಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇನ್ನು ನೆಕ್ಸ್ಟ್ ನೋಡಿ, ಇಲ್ಲೇನು ಕೇಳಿದ್ರೆ, ಭಾರತ ಮೊದಲ ಸ್ವದೇಶಿ ಏರ್ ಕ್ರಾಫ್ಟ್ ಕ್ಯಾರಿಯರ್ ಹೆಸರು ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ INS ವಿಕ್ರಾಂತ್ ಈಸ್ ದ ರೈಟ್ ಆನ್ಸರ್. ಸೊ ಇದು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥ ಪ್ರೂಫ್ ಸಮೇತ ತೋರಿಸ್ತಾ ಇದೆ ನೋಡಿ. ಭಾರತದ ಮೊದಲ ಸ್ವದೇಶಿ ವಿಮಾನ ನೌಕೆ INS ವಿಕ್ರಾಂತ್, ಕಾಣಿಸ್ತಾ ಇದೆನಾ? INS ವಿಕ್ರಾಂತ್. ಇದನ್ನು ಕೂಡ ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ತೆಗೆದು ನೋಡಿ, ನಿಮಗೆ ಸಿಗುತ್ತೆ. 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಭಾರತ ಮೊದಲ ಸ್ವದೇಶಿ ವಿಮಾನ ನೌಕೆ INS ವಿಕ್ರಾಂತ್ನಲ್ಲಿ ಭಾರತ ನೌಕಾಪಡೆ ಸಿಬ್ಬಂದಿಗೆ ಭಾರತ ಪ್ರಧಾನಮಂತ್ರಿ ದೀಪಾವಳಿ ಆಚರಿಸಿದರು. ಆಪರೇಷನ್ ಸಿಂಧೂರಲ್ಲಿ ಸಶಸ್ತ್ರ ಪಡೆಗಳ ಶೌರ್ಯ ಯಶಸ್ವಿಗೆ ಅವರನ್ನು ಶ್ಲಾಘಿಸಿದರು. ಇದು ನಿಮಗೆ ನಮ್ಮ ಮ್ಯಾಗ್ಝಿನನ್ನು ಸೆಪ್ಟೆಂಬರ್ ತಿಂಗಳು ಅಥವಾ ಅಕ್ಟೋಬರ್ 2025 ತೆಗೆದು ನೋಡಿ. ರೀಸೆಂಟ್ ಆಗಿ ನಾವು ಇದನ್ನ ಕವರ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಯಾವಾಗಂದ್ರೆ ದೀಪಾವಳಿ ಯಾವ ಒಂದು ತಿಂಗಳಲ್ಲಿತ್ತು ಆ ತಿಂಗಳದ ಮ್ಯಾಗ್ಝಿನ್ ಅನ್ನ ನಾವು ತೆಗೆದು ನೋಡಿ. 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇದು ನಿಮಗೆ 2023ರಿಂದ ಕಂಟಿನ್ಯೂಸ್ ಆಗಿ ಕಾಣಿಸ್ಕೊಳ್ತಾ ಇದೆ ಇದು ನ್ಯೂಸ್, ಅರ್ಥ ಆಯ್ತಾ? ಬಟ್ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ನ್ಯೂಸ್. ಮುಂದೆ ಬರ್ತಕ್ಕಂಥ ಎಕ್ಸಾಮಿನೇಷನ್ ಕೂಡ ಇದು ಪ್ರಶ್ನೆಯನ್ನ ಕೇಳಬಹುದು. ನೋಡಿ, ಇದು ಜುಲೈ ಅಂದ್ರೆ ನಿಮಗೆ FDA ಎಕ್ಸಾಮಿನೇಷನ್ ನಾನ್ HKದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಜುಲೈ 4, 2024ರಂದು ಶಾಂಘೈ ಸಹಕಾರ ಸಂಸ್ಥೆಯ ಖಾಯಂ ಸದಸ್ಯತ್ವವನ್ನು ಪಡೆದ ದೇಶ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಬೆಲಾರಸ್ ಈಸ್ ದ ರೈಟ್ ಆನ್ಸರ್. ಸೊ ಇದು ನೋಡಿ, ನಿಮ್ಮ FDA ಎಕ್ಸಾಮಿನೇಷನ್, FDA ನಾನ್ HK ಎಕ್ಸಾಮಿನೇಷನ್ 2024 ಕೇಳಿದ್ದಾರೆ. 2024 ಅದು ಜುಲೈ ತಿಂಗಳದು, ಅರ್ಥ ಆಯ್ತಾ? ನಾನು ಅದಕ್ಕೆ ಏನು ಹೇಳ್ತೀನಿ ಅಂದ್ರೆ, ನಿಮಗೆ ಕ್ವಶನ್ ಪೇಪರ್ ಟಫ್ ಮಾಡ್ಬೇಕಂದ್ರೆ ಅವ್ರೇನು ನಿಮಗೆ ಬಹಳಷ್ಟು ಎಲ್ಲ ಸ್ಟೇಟ್ಮೆಂಟ್ ಕ್ವಶನ್ ಕೊಡಬೇಕಂತ ಏನಿಲ್ಲ. ಸ್ವಲ್ಪ ಹಿಂದಿನ ಕರೆಂಟ್ ಅಫೇರ್ಸ್ ಕೇಳಿದ್ರೆ ಸಾಕು, ಕ್ವಶನ್ ಪೇಪರ್ ಟಫ್ ಆಗೇ ಬಿಡುತ್ತದೆ. ಬೆಲಾರಸ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನಿಮಗೆ ಪ್ರೂಫ್ ತೋರಿಸ್ತಾ ಇದೆ ನೋಡಿ. ಪ್ರೂಫ್ ಬೇಕಂದ್ರೆ ಜುಲೈ ಮಂತ್ ಮ್ಯಾಗ್ಝಿನ್ ನಮ್ಮದು 2024 ತೆಗೆದು ನೋಡಿ. ಶಾಂಘೈ ಸಹಕಾರ ಸಂಘಟನೆ ಅಂತ ಹೆಡ್ಡಿಂಗ್ ಕೊಟ್ಬಿಟ್ಟು ಇಲ್ಲಿ ನಾವೆಲ್ಲ ಕವರ್ ಮಾಡಿದೀವಿ.
ಕಜಕಿಸ್ತಾನದಲ್ಲಿ ಆಸ್ಥಾನದಲ್ಲಿ ನಡೆದ 2024ರ ಶೃಂಗಸಭೆಯಲ್ಲಿ ರಿಪಬ್ಲಿಕ್ ಆಫ್ ಬೆಲಾರಸ್ ಅಧಿಕೃತವಾಗಿ ಸಂಘ ಸಹಕಾರ ಸಂಘಟನೆ 10ನೇ ಕಾಯಂ ಸದಸ್ಯವಾಗಿದೆ. ಕಾಣಿಸ್ತಾ ಇದನ್ನ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಈ ಕ್ವಶನ್ಗೂ ಕೂಡ ಇದು ನಿಮಗೆ ನಾನ್-HK ಒಂದು FDA ಎಕ್ಸಾಮಿನೇಷನ್ ಏನು ನಡೆದಿತ್ತು ಅದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೋಡಿ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದರೆ, ಕೆಳಗಿನಲ್ಲಿ ಸರಿಯಾದ ಜೋಡಣೆಯನ್ನ ಗುರುತಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ ಇದು ಜೋಡಣೆ ಇಲ್ಲಿ ನಿಮಗೆ ಇದೇನು ಅನಿಸ್ಬೋದು ಅಂದ್ರೆ ಇದು ನಿಮಗೆ ಸ್ಟ್ಯಾಟಿಕ್ ಅನಿಸ್ಬೋದು. ಇಟ್ ಈಸ್ ನಾಟ್ ಎ ಸ್ಟ್ಯಾಟಿಕ್, ಇಟ್ ಈಸ್ ಅ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಪ್ರಶ್ನೆ ಇದು. ಅರ್ಥ ಆಯ್ತಾ? ನೀತಿ ಆಯೋಗ ನರೇಂದ್ರ ಮೋದಿ ಪ್ರಸ್ತುತ ಕರೆಕ್ಟ್ ಇದೆ. ಭಾರತ ಚುನಾವಣಾ ಆಯೋಗ ಜ್ಞಾನೇಶ್ ಕುಮಾರ್ ಕರೆಕ್ಟ್ ಇದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದು ತಪ್ಪಾಗಿರ್ತಕ್ಕಂಥದ್ದು. ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ನಾನು. ಅರ್ಥ ಆಯ್ತಾ? ಪ್ರೂಫ್ ಬೇಕಂದ್ರೆ ನೋಡಿ, ಪ್ರೂಫ್ ಮೇ ಮಂತ್ ಮ್ಯಾಗಝಿನ್ 2025ನೇ ಸಾಲಿನ ಮೇ ಮಂತ್ ಮ್ಯಾಗಝಿನ್ ತೆಗೆದು ನೋಡಿ. ಇತ್ತೀಚೆಗೆ ನೀತಿ ಆಯೋಗದ 10ನೇ ಆಡಳಿತ ಮಂಡಳಿ ಸಭೆ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಅಂದ್ರೆ ಅಧ್ಯಕ್ಷರು ಯಾರಾಗಿರ್ತಾರ? ನರೇಂದ್ರ ಮೋದಿ ಅವರು ಆಗಿರ್ತಾರ. ಇದು ನಿಮಗೆ ರಿಪೀಟೆಡ್ ಪ್ರಶ್ನೆ ಅಂದ್ರೆ HK ಎಕ್ಸಾಮಿನೇಷನ್ ಅಲ್ಲೂ ಕೂಡ ನಿಮಗೆ ಎದರ ಬಗ್ಗೆ ಕೇಳಿದ್ರು? ನೀತಿ ಆಯೋಗದ ಬಗ್ಗೆ ಕೇಳಿದ್ರು. ಮತ್ತೆ ಈ ಬಾರಿನೂ ಕೂಡ ಕೇಳಿದರೆ ಮೇ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ. ಇನ್ ಡೆಪ್ತ್ ಆಗಿ ನಾವು ನೀತಿ ಆಯೋಗದ ಬಗ್ಗೆ ಕವರ್ ಮಾಡಿದೀವಿ. ಇಲ್ಲಿ ಕಾಣಿಸ್ತಾ ಇದ್ದಾನೆ ಎಲ್ಲ ಅಧ್ಯಕ್ಷರು ಯಾರಾಗಿರ್ತಾರೆ ಇವರು? ಭಾರತ ಪ್ರಧಾನಮಂತ್ರಿ ಆಗಿರ್ತಾರ. ಉಪಾಧ್ಯಕ್ಷರು ಯಾರಾಗಿರ್ತಾರ? ಸುಮನ್ ಬೇರಿ ಅವರಿದ್ದಾರೆ. ಪ್ರಸ್ತುತ CEO BR ಸುಬ್ರಹ್ಮಣ್ಯ ಅವರಿದ್ದಾರೆ. ಆಯ್ತಾ? ಕಾಣಿಸ್ತಾ ಇದ್ದಾನೆ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ ನೋಡಿ, ನಿಮಗೆ ನೂತನ ಮುಖ್ಯ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ನೇಮಕ ಅಂತ. ಪ್ರೂಫ್ ಬೇಕಂದ್ರೆ ಫೆಬ್ರವರಿ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ. ಫೆಬ್ರವರಿ ಮಂತ್ 2025ನೇ ಸಾಲಿನ ಮ್ಯಾಗಝಿನ್ ಅನ್ನ ತೆಗೆದು ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಈ ಕ್ವಶನ್ಗೆ ನಿಮಗೆ ಆಕ್ಚುಲಿ ಎಷ್ಟಂದ್ರೆ ನೀವು ಈ ಕ್ವಶನ್ ಅಟೆಂಡ್ ಮಾಡಬೇಕಂದ್ರೆ ನಿಮಗೆ ಎಷ್ಟಂದ್ರೆ 4 ಕರೆಂಟ್ ಅಫೇರ್ಸ್ ಗೊತ್ತಿರಬೇಕು. 4 ಕರೆಂಟ್ ಅಫೇರ್ಸ್ ಅಂದ್ರು ಇತ್ತೀಚೆಗೆ ನೀತಿ ಆಯೋಗದ ಒಂದು ಅಧ್ಯಕ್ಷರು ಯಾರಿದ್ದಾರೆ ಅನ್ನೋದು ಗೊತ್ತಿರಬೇಕು. ಭಾರತ ಚುನಾವಣಾ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರು ಅಂದ್ರೆ ಚೇರ್ಮನ್ ಯಾರಿದ್ದಾರೆ ಅಂತ ಗೊತ್ತಿರಬೇಕು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಅಂತ ಗೊತ್ತಿರಬೇಕು. ಅವಾಗ ಮಾತ್ರ ಇದನ್ನ ಅಟೆಂಡ್ ಮಾಡೋಕ್ಕಾಗತ್ತೆ ನಮಗೆ. ಇಲ್ಲಿಕಂದ್ರೆ ಅಟೆಂಡ್ ಮಾಡೋಕ್ಕಾಗಲ್ಲ. ಇಟ್ ಮೀನ್ಸ್ ದ್ಯಾಟ್ ಒಂದೇ ಕ್ವಶನ್ ಅಲ್ಲಿ 3 ಕರೆಂಟ್ ಅಫೇರ್ಸ್ ಕೇಳಿದಾರೆ ಅಂತ ಅರ್ಥ. ನೋಡಿ ನಿಮಗೆ ಪ್ರೂಫ್ ತೋರಿಸ್ತಾ ಇದೀನಿ ನಾನು ಇಲ್ಲಿ. ಯಾವ್ದಂದ್ರೆ ನೂತನ ಮುಖ್ಯ ಚುನಾವಣಾ ಆಯುಕ್ತರಿಗೆ ಜ್ಞಾನೇಶ್ ಕುಮಾರ್ ನೇಮಕ ಅಂತ ಫೆಬ್ರವರಿ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ. 2025ನೇ ಸಾಲಿಂದು ನಿಮಗೆ ಹೆಡ್ಡಿಂಗ್ ಅಲ್ಲೇ ಕೊಟ್ಟಿದೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಪ್ರೂಫ್ ಬೇಕಂದ್ರೆ ಫೆಬ್ರವರಿ ಮಂತ್ ಮ್ಯಾಗಝಿನ್ 2025 ಆಯ್ತಾ? ಕಂಟಿನ್ಯೂಸ್ ಆಗಿ ಇದು ಐ ಥಿಂಕ್ ನೆಕ್ಸ್ಟ್ ಪೇಜ್ ಅಲ್ಲಿ ಜ್ಞಾನೇಶ್ ಕುಮಾರ್ ಆದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಇವ್ರ ಬಗ್ಗೆ ಕವರ್ ಮಾಡಿದೀವಿ ನಾವು. ಕೇಂದ್ರ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ವಿ ಅನಂತ ನಾಗೇಶ್ವರ ಅವಧಿ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ವಿ ಅನಂತ ನಾಗೇಶ್ವರ ಅವರು ಕೇಂದ್ರ ಒಂದು ಸಲಹೆಗಾರನಾಗಿ ನೇಮಕ ಆದಾಗಿದೆ ಮಾಡಿದೀವಿ ನಾವು, ಡಿಸ್ಕಷನ್ ಮಾಡಿರ್ತಕ್ಕಂಥದ್ದು. ಇನ್ನ ಡಿಸೆಂಬರ್ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ವಿ ರಾಮಸುಬ್ರಹ್ಮಣ್ಯನ್ ನೇಮಕ ಅಂತಕ್ಕಂಥದ್ದು. ವಿ ರಾಮಸುಬ್ರಹ್ಮಣ್ಯನ್ ಇದಾರೆ. ಆಯ್ತಾ? ನೋಡಿ ಈ ಕ್ವಶನ್ಗೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನಮ್ಮ ಮ್ಯಾಗಝಿನ್ಸ್ಗಳು ನಮ್ಮ ಕ್ಲಾಸ್ಗಳನ್ನು ನೀವು ಕಂಟಿನ್ಯೂಸ್ ಕೇಳಿದ್ರೆ ಆರಾಮಾಗಿ ಅದನ್ನ ಅಟೆಂಡ್ ಮಾಡ್ಬೋದಾಗಿತ್ತು. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ. ದಿಸ್ ಈಸ್ ಆಲ್ಸೋ ವೆರಿ ಡಿಫಿಕಲ್ಟ್ ಕ್ವಶನ್. ಡಿಫಿಕಲ್ಟ್ ಕ್ವಶನ್. ಯಾರು ನೀವು ಕರೆಕ್ಟ್ ಆಗಿ ಓದ್ಕೊಂಡು ಹೋಗಿರ್ತೀರಿ ಅವ್ರು ಮಾತ್ರ ಇದನ್ನ ಅಟೆಂಡ್ ಮಾಡ್ತೀರಿ. ಅರ್ಥ ಆಯ್ತಾ? ಸುಮ್ಮನೆ ಬರೀ ಶಾಂತಿ ಮಸೂದೆ ಅದರ ಒಂದು ಹೆಡ್ಡಿಂಗ್ ಅನ್ನ ಓಡ್ಕೊಂಡು ಹೋದ್ರೆ ಯಾರು ಇದಕ್ಕನ್ನ ಅಟೆಂಡ್ ಮಾಡಲ್ಲ. ಇದು ಹೇಳಿಕೆ ರೂಪದಲ್ಲಿ ಇರ್ತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ? ನೋಡಿ ಮೊದಲನೇ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ? ಶಾಂತಿ ಮಸೂದೆ 2025ಕ್ಕೆ ಸಂಬಂಧಪಟ್ಟ ಯಾವ ಹೇಳಿಕೆ ಸರಿಯಾಗಿ ಪ್ರಶ್ನೆ ಕೇಳಿದಾಗ ಮೊದಲನೇ ಹೇಳಿಕೆ, ಇದು ನಿಯಂತ್ರಣ ಮೇಲ್ವಿಚಾರಣೆ ಅಡಿಯಲ್ಲಿ ಪರಮಾಣು ಸೀಮಿತ ವಲಯದಲ್ಲಿ ಸೀಮಿತ ಖಾಸಗಿ ಭಾಗವಹಿಸುವಿಕೆಯನ್ನು ಸಕ್ರಿಯಗೊಳಿಸುತ್ತದೆ. ಶಾಂತಿ ಇದರ ವಿಸ್ತೃತ ರೂಪ ಸಸ್ಟೈನೇಬಲ್ ಹಾರ್ನೆಸಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ನ್ಯೂಕ್ಲಿಯರ್ ಎಮಿಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಇನ್ನೊಂದು, ಭಾರತ ಶುದ್ಧ ಇಂಧನ ಪರಿವರ್ತನೆ 2040 ವೇಳೆಗೆ 100 ಗಿಗಾ ಪ್ರಮಾಣ ಇಂಧನ ಸಾಮರ್ಥ್ಯವನ್ನು ಸಾಧಿಸುವ ದೀರ್ಘಕಾಲೀನ ಉದ್ದೇಶವನ್ನು ಬೆಂಬಲಿಸುತ್ತದೆ ಅಂತ 3 ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಹೇಳಿಕೆ ಏನಾಗಿದೆ ಸರಿಯಾಗಿವೆ ಅಂತ ಕೇಳಿದ್ದಾರೆ. ನೋಡಿ ಎಲ್ಲಾ ಸ್ಟೇಟ್ಮೆಂಟ್ಗಳು ಕವರ್ ಆಗಿವೆ. ನಿಮಗೆ ಪ್ರೂಫ್ ತೋರಿಸ್ತಾ ಇದೀನಿ. ಜಸ್ಟ್ ಮಂತ್ ಡಿಸೆಂಬರ್ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ. ನಮ್ಮ ಡಿಸೆಂಬರ್ ಮಂತ್ ಮ್ಯಾಗಝಿನ್ ಯಾರು ತಗೊಂಡಿದ್ರೆ ಅವರು ಶಾಂತಿ ಕಾಯ್ದೆ ಅಂತ ಕಾಣಿಸ್ತಾ ಇದೆನಾ? ಶಾಂತಿ ಕಾಯ್ದೆಯಲ್ಲಿ ನೋಡಿ, ಅಣು ವಿದ್ಯುತ್ ಉತ್ಪಾದನಾ ಕ್ಷೇತ್ರದಲ್ಲಿ ಖಾಸಗಿ ಹೂಡಿಕೆಯನ್ನ ಅವಕಾಶ ಕಲ್ಪಿಸುತ್ತದೆ. ಇಟ್ ಮೀನ್ಸ್ ದ್ಯಾಟ್ ಫಸ್ಟ್ ಸ್ಟೇಟ್ಮೆಂಟ್ ರೈಟ್ ಆಯಿತು. ಮೊದಲನೇ ಸ್ಟೇಟ್ಮೆಂಟ್ ಕವರ್ ಆಯಿತು. ಇನ್ನು ನೋಡಿ ನೆಕ್ಸ್ಟ್ ಅದೇ ನೋಡಿ, ಶಾಂತಿ ಅಂದ್ರೆ ಏನು? ಸಸ್ಟೈನೇಬಲ್ ಹಾರ್ನೆಸಿಂಗ್ ಅಡ್ವಾನ್ಸ್ಮೆಂಟ್ ಫಾರ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಸೆಕೆಂಡ್ ಸ್ಟೇಟ್ಮೆಂಟ್ ಕವರ್ ಆಯಿತು. ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೇಳಿದರೆ ವಿಸ್ತೃತ ರೂಪ ಕೇಳಿದ್ದಾರೆ. ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಕವರ್ ಆಯಿತು. ಇನ್ನು ಥರ್ಡ್ ಸ್ಟೇಟ್ಮೆಂಟ್ ಎಲ್ಲಿ ಕವರ್ ಆಗಿದೆ ಸರ್ ಅಂತ ಕೇಳಬಹುದು. ನೋಡಿ ಥರ್ಡ್ ಸ್ಟೇಟ್ಮೆಂಟು ನೋಡಿ, ಇಲ್ಲಿ 2040 ವೇಳೆಗೆ 100 ಗಿಗಾವ್ಯಾಟ್ ಪರಮಾಣು ವಿದ್ಯುತ್ ಸಾಮರ್ಥ್ಯದ ರಾಷ್ಟ್ರೀಯ ಗುರಿಯನ್ನು ಸಾಧಿಸುವುದು ಕಾಯ್ದೆಯ ಪ್ರಮುಖ ಉದ್ದೇಶವಾಗಿರ್ತಕ್ಕಂಥದ್ದು. ಕಾಣಿಸ್ತಾ ಇದನ್ನ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. 3 ಸ್ಟೇಟ್ಮೆಂಟ್ಗಳು ಕವರ್ ಆಗಿದೆ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಟಫ್ ಕ್ವಶನ್ ಇನ್ ದಿ ನಾನ್ HK ಎಕ್ಸಾಮಿನೇಷನ್ ದಟ್ ಈಸ್ ಹೆಲ್ಡ್ ಆನ್ ಸಂಡೇ ಅಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮಿನೇಷನ್ ಅಲ್ಲಿ
ಇದನ್ನು ಕೂಡ ಒಂದು ಟಫ್ ಪ್ರಶ್ನೆ. ಈ ಪ್ರಶ್ನೆಗೂ ಕೂಡ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ಜಸ್ಟ್ ನಾವು ಮಾಡ್ತಿರ್ತಕ್ಕಂಥದ್ದು ಇವು ಮ್ಯಾಗ್ಝಿನಲ್ಲಿ ಕವರ್ ಆಗಿದೆ ಅಂತ ಅನ್ಕೋಬೇಡಿ, ಕ್ಲಾಸಲ್ಲೂ ಕೂಡ ಕವರ್ ಆಗಿದಾವೆ. ಬಟ್ ಮ್ಯಾಗ್ಝಿನಲ್ಲಿ ಹೆಚ್ಚಿನ ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ ನಾವು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದ್ದಾರೆ. ಇವರು ರೈಟ್ ಕೇಳಿಲ್ಲ, ಇಲ್ಲಿ ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಭಾರತ ಚುನಾವಣಾ ಆಯೋಗ ಪ್ರತಿ ವರ್ಷ ನಡೆಸುತ್ತದೆ ಅಂತ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಅಂದ್ರೆ ಇದು ತಪ್ಪಾಗಿರ್ತಕ್ಕಂಥ ಹೇಳಿಕೆ. 18 ವರ್ಷ ಮೇಲ್ಪಟ್ಟ ಹೊಸ ಮತದಾರ ಹೊಸ ಹೆಸರನ್ನು ಸೇರ್ಪಡಿಸಲಾಗುತ್ತದೆ ಅಂತ ಎರಡನೇ ಪ್ರಶ್ನೆ. ಇದು ವಿದೇಶಿ ಅಕ್ರಮ ವಲಸಿಗರ ಹೆಸರುಗಳನ್ನು ತೆಗೆದುಹಾಕುವ ಉದ್ದೇಶವನ್ನು ಹೊಂದಿದೆ ಅಂತಕ್ಕಂಥದ್ದು. ಆಯಾ ರಾಜ್ಯ ಸರ್ಕಾರಗಳು ಒಪ್ಪಿದರೆ ಮಾತ್ರ ಚುನಾವಣಾ ಆಯೋಗ ಇದನ್ನು ನಡೆಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಎ ಡಿ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಅಂದ್ರೆ ಎ ಡಿ ತಪ್ಪಾಗಿರ್ತಕ್ಕಂಥ ಆಪ್ಷನ್ಸ್ಗಳು. ಅರ್ಥ ಆಯ್ತಾ? ಇದು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ನಿಮಗೆ ತೋರಿಸ್ತದೆ ನೋಡಿ, ಪ್ರೂಫ್ ಸಮೇತ. ಡಿಸೆಂಬರ್ ಮಂತ್ ಮ್ಯಾಗ್ಝಿನ್ ಜಸ್ಟ್ ತಿಂಗಳು, ಅರ್ಥ ಆಯ್ತಾ? ನಮ್ದು ಡಿಸೆಂಬರ್ ಮಂತ್ ಮ್ಯಾಗ್ಝಿನ್ 2025 ತೆಗೆದು ನೋಡಿ. ಮತದಾರ ಪಟ್ಟಿಯನ್ನು 100% ಡಿಜಿಟಲೀಕರಣಗೊಳಿಸಿದ ರಾಜಸ್ಥಾನ್ ಅಂತಕ್ಕಂಥದ್ದು. ಇದು ಒಂದು ಬಾರಿ ಕವರ್ ಮಾಡಿದೀವಿ. ವಿಶೇಷ ತೀವ್ರ ಪರಿಷ್ಕರಣೆ ಅಂತಕ್ಕಂಥದ್ದು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಕ್ಕಂಥದ್ದು. ಮತದಾರ ಪಟ್ಟಿಯನ್ನು ನಿಖರತೆ ನವೀಕರಿಸಲು, ಸರಿಪಡಿಸಲು ಮತ್ತು ಹೆಚ್ಚಿಸಲು ಭಾರತೀಯ ಚುನಾವಣಾ ಆಯೋಗ ಕೈಗೊಳ್ಳುವ ಆವರ್ತನ ಚುನಾವಣಾ ಪ್ರಕ್ರಿಯೆಯಾಗಿದೆ. ಇಷ್ಟೇ ದಿವಸ ಅಲ್ಲ ಅಂತ ಹೇಳಿಲ್ಲ ನಾವು ಇಲ್ಲಿ ಕೂಡ, ಅರ್ಥ ಆಯ್ತಾ? ಹಾಗಾದ್ರೆ ಅದು ಪರ್ಟಿಕ್ಯುಲರ್ ಎಲ್ಲಿ ಹೇಳಿದಿರಿ ಸರ್ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ನೀವು ಕೇಳಬಹುದು, ಅರ್ಥ ಆಯ್ತಾ? ಅದನ್ನು ಕೂಡ ನಿಮಗೆ ಪ್ರೂಫ್ ತೋರಿಸ್ತೀನಿ ನಾನು. ಇದು ಒಂದು ಬಾರಿ ಕವರ್ ಮಾಡಿದೀವಿ. ಜೊತೆ ಇನ್ನೊಂದು ಬಾರಿ ನೋಡಿ, ಡಿಸೆಂಬರ್ ಮಂತ್ ಮ್ಯಾಗ್ಝಿನಲ್ಲೇ ಕವರ್ ಮಾಡಿದೀವಿ. ಇದನ್ನು ಕೂಡ 11 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮತದಾರ ಕರಡು ಪಟ್ಟಿ ಪ್ರಕಟ ಅಂತಕ್ಕಂಥದ್ದು. ಇಲ್ಲಿ 11 ರಾಜ್ಯಗಳ ಕೇಂದ್ರ ಪ್ರದೇಶ ಮತದಾರ ಕರಡು ಪಟ್ಟಿ ಪ್ರಕಟ ಆದಾಗ ಎಲ್ಲ ಹೇಳಿದ್ದೀನಿ ನಿಮಗೆ ನಾನು. ಮತದಾರ ಪಟ್ಟಿ ಬಗ್ಗೆ ಹೇಳಿದ್ದೀನಿ. ಆಮೇಲೆ ತದನಂತರದಲ್ಲಿ ಈ ಮತದಾರ ಪಟ್ಟಿಯನ್ನು ಯಾರು ರೆಡಿ ಮಾಡ್ತಾರ ಅಂತಕ್ಕಂಥದ್ದು, ಆಮೇಲೆ ಯಾವ ಕಾಯ್ದೆ ಅಡಿಯಲ್ಲಿ ಇದನ್ನ ಮಾಡಲಾಗುತ್ತೆ ಅಂತಕ್ಕಂಥದ್ದು, ಆಮೇಲೆ ಜೊತೆಗೆ ವಿಶೇಷ ತೀವ್ರ ಪರಿಷ್ಕರಣೆ ಕಾಣಿಸ್ತಾನೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಬಗ್ಗೆ ಹೇಳಿದ್ದೀನಿ. ಆಮೇಲೆ 18 ವರ್ಷ ಮೇಲ್ಪಟ್ಟವರು ಮಾತ್ರ ಏನಾಗಿರುತ್ತೆ, 18 ವರ್ಷ ಅಥವಾ ಅದರ ಮೇಲ್ಪಟ್ಟವ್ರು ಮಾತ್ರ ಮತದಾರ ಪಟ್ಟಿಯಲ್ಲಿ ಪಡೆದ್ರೆ ಅವರು ವಿಭಾಗ 16ರಲ್ಲಿ ಇರ್ತಾರ. ನಾವು ವಿಭಾಗ 19ರಲ್ಲಿ ಯಾರು ಇರ್ತಾರೆ ಇದ್ರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡಿದೀವಿ. ಇನ್ನು SR ಯಾರೆನ್ನೋದು ಪ್ರಮುಖ ಚುನಾವಣೆಗಳ ಮೊದಲ ಮತದಾರ ಪಟ್ಟಿಯನ್ನು ನವೀಕರಿಸಲು ಮತ್ತು ಸರಿಪಡಿಸಲು ಬೂತ್ ಮಟ್ಟದ ಅಧಿಕಾರಿಗಳು BLO ನಡೆಸುವ ಕೇಂದ್ರೀಕೃತ ಸಮಯ ಅನುಗುಣ ಮನೆಗೆ ಮತದಾರ ಪರಿಶೀಲನೆ ಪ್ರಕ್ರಿಯೆ ಆಗಿದೆ ಅಂತಕ್ಕಂಥದ್ದು. BLO ಮಾಡ್ತಾರ ಅಂತಕ್ಕಂಥದ್ದು. ಹೊಸ ನೋಂದಣಿಗಳು, ಅಳಿಸುವಿಕೆ ಮತ್ತು ಮಾರ್ಪಾಡು ಅನಿರ್ದಿಷ್ಟಗಳು ಮತ್ತು ಮತದಾರ ಪಟ್ಟಿಯನ್ನ ನಿಖರತೆಗೆ ಸಮಗ್ರವಾಗಿದೆ ಅಥವಾ ವ್ಯತ್ಯಾಸಗಳನ್ನು ಮುಕ್ತವಾಗಿದೆ ಅಥವಾ ಇಲ್ಲೋ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಮಾಡಲಾಗುತ್ತೆ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಇನ್ನು 326ನೇ ವಿಧಿ ಅಡಿಯಲ್ಲಿ ಈ ಒಂದು ಚುನಾವಣಾ ಆಯೋಗಕ್ಕೆ ಏನಿದೆ 18 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ ವೋಟಿಂಗ್ ರೈಟ್ ಅನ್ನು ಕೊಡುವುದು ಮತ್ತು ಮತದಾರ ಪಟ್ಟಿಯನ್ನು ರೆಡಿ ಮಾಡುವ ಹಕ್ಕಿದೆ. 1950ರ ಒಂದು RPC ಕಾಯ್ದೆ ಅಡಿಯಲ್ಲಿ ಏನು ಅಧಿಕಾರವನ್ನು ಹೊಂದಿದೆ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಇನ್ನು 1977ರ ಒಂದು ಮೋಹಿಂದರ್ ಸಿಂಗ್ ಗಿಲ್ ವಿರುದ್ಧ ಮುಖ್ಯ ಚುನಾವಣಾ ಆಯುಕ್ತರ ಒಂದು ಪ್ರಕರಣದಲ್ಲಿ ಏನು ಅಧಿಕಾರ ನೀಡಿದೆ ಚುನಾವಣಾ ಆಯೋಗಕ್ಕೆ, ಈ ಮತದಾರ ಪಟ್ಟಿ ರಿಲೇಟೆಡ್ ಅಂತಕ್ಕಂಥದ್ದು ಎಲ್ಲ ಇನ್ ಡೆಪ್ತ್ ಆಗಿ ನಾನು ಕವರ್ ಮಾಡಿದ್ದೀನಿ. ಇದಲ್ಲದೆ ಹಿಂದಿನ ಮತದಾರ ಪಟ್ಟಿ ಪರಿಷ್ಕರಣೆ 1952ರಿಂದ 56, 57ರಿಂದ 60, 57, 61, 65, 66, 83, 84, 87 ಇಲ್ಲಿ ಏನಾದರೂ 1 ವರ್ಷ 2 ವರ್ಷ ಗ್ಯಾಪ್ ಇದೆನಾ? ಅದು ರ್ಯಾಂಡಮ್ ಆಗಿ ಮಾಡುತ್ತೆ. ಬಟ್ ಆವರ್ತನ ಪ್ರಕ್ರಿಯೆ ಒಂದೇ ವರ್ಷ ಆದಮೇಲೆ ಮಾಡ್ತಾರಂತ ಹೇಳಕ್ಕಾಗಲ್ಲ. ಬಿಹಾರದಲ್ಲಿ 2003ರಲ್ಲಿ ನಡೆಸಲಾಯಿತು ಅಂತಕ್ಕಂಥ ಮಾಹಿತಿ ಕೂಡ ಕೊಟ್ಟಿದ್ದೀವಿ. ಸೊ ಇಟ್ ಮೀನ್ಸ್ ದ್ಯಾಟ್ ಈ ಕ್ವಶನ್ಗೂ ಕೂಡ ಏನಾಗಿದೆ ಅಂದರೆ 100% ಏನಾಗಿದೆ ಹೆಲ್ಪ್ ಆಗುತ್ತೆ. ನಾವು ಡೆಪ್ತ್ ನಾಲೆಜ್ ಅಲ್ಲಿ ನಂಬಿದೀವಿ. ನಿಮಗೆ ಯಾವುದೇ ಒಂದು ನ್ಯೂಸ್ ಬಂತಂದ್ರೆ ಅದರ ರಿಲೇಟೆಡ್ ನಾವು ಏನು ಎಕ್ಸಾಮಿನೇಷನ್ ಕೇಳ್ತಾರ ಅಷ್ಟು ಡೆಪ್ತ್ ಇನ್ಫಾರ್ಮೇಶನ್ ಕೊಡ್ತೀವಿ. ಅದಕ್ಕೆ ನಾವು ನಿಮಗೆ 80 to 90% ಎಕ್ಸಾಮಿನೇಷನ್ ಅಲ್ಲಿ ಎಫಿಷಿಯನ್ಸಿಯನ್ನ ಕೊಡ್ತೀವಿ. ಅರ್ಥ ಆಯ್ತಾ? ಯಾಕೆ ಬರ್ತಾವ ಕ್ವಶನ್ ಅಂದ್ರೆ ಸುಮ್ಮನೆ ಬರಲ್ಲ, ಆ ತರ ಒಂದು ಪರಿಶ್ರಮ ಇರುತ್ತೆ. ಅಷ್ಟು ನಿಮಗೆ ಡೆಡಿಕೇಟೆಡ್ ಆಗಿ ನಾವು ಕಂಟೆಂಟ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಬಹು ಆಯಾಮ ಬಡತನ ಸೂಚ್ಯಂಕದ ಜೀವನ ಮಟ್ಟ ಆಯಾಮ ಕೆಳಗಂಡ ಯಾವ ಬಡತನ ಸೂಚಕಗಳನ್ನು ಒಳಗೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದನ್ನು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆನೆ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಬಿ ಅನ್ನ ಹೊರತುಪಡಿಸಿ ಸಾರ್ವಜನಿಕ ವೆಚ್ಚ. ಬಿ ಅನ್ನ ಹೊರತುಪಡಿಸಿ ಅಂದ್ರೆ ಬಿ ಹೋಯ್ತು ಉಳಿದಿರ್ತಕ್ಕಂಥದ್ದು ACD. ಇದು ಸರಿಯಾಗಿರ್ತಕ್ಕಂಥದ್ದು. ಹಾಗಾದ್ರೆ ಎಲ್ಲಿ ಕವರ್ ಮಾಡಿದ್ರಿ ಪ್ರೂಫ್ ತೋರಿಸಿ ಸರ್ ಅಂದ್ರೆ ನೋಡಿ, ಪ್ರೂಫ್ ಬೇಕಂದ್ರೆ ನಿಮಗೆ ಜೂನ್ ಮಂತ್ ಮ್ಯಾಗ್ಝಿನ್ 2025ನೇ ಸಾಲಿನ ನಮ್ದು ಜೂನ್ ಮಂತ್ ಮ್ಯಾಗ್ಝಿನ್ ಅನ್ನ ತೆಗೆದು ನೋಡಿ. ಅರ್ಥ ಆಯ್ತಾ? ಜಾಗತಿಕ ಬಹು ಬಡತನ ಸೂಚ್ಯಂಕ ಅಥವಾ ಜಾಗತಿಕ ಬಹು ಬಡತನ ಸೂಚ್ಯಂಕ ಯಾವಾಗ ಬಿಡುಗಡೆ ಆಗಿದೆ ಅನ್ನೋದು ನೋಡಿಬಿಟ್ಟು ನೀವು ನಾ ಮ್ಯಾಗ್ಝಿನ್ ಅನ್ನ ಓಪನ್ ಮಾಡಿ. ಅರ್ಥ ಆಯ್ತಾ? ಜಾಗತಿಕ ಬಹು ಬಡತನ ಸೂಚ್ಯಂಕದಲ್ಲಿ ಎಲ್ಲಾ ಮಾಹಿತಿಯನ್ನು ಕೊಟ್ಬಿಟ್ಟು ಇಲ್ಲಿ ನಿಮಗೆ ನೋಡಿ ಪರಿಗಣಿಸುವ ಮಾನದಂಡಗಳು ಅಂತ ಕೊಟ್ಟಿದೀವಿ. ಕಾಣಿಸ್ತಾ ಇದೆನಾ? ಒಂದು ಹೆಲ್ತ್, ಎಜುಕೇಶನ್, ಲಿವಿಂಗ್ ಸ್ಟ್ಯಾಂಡರ್ಡ್. ಇಲ್ಲಿ ಅವರು ಲಿವಿಂಗ್ ಸ್ಟ್ಯಾಂಡರ್ಡ್ ಬಗ್ಗೆ ಕೇಳಿದ್ದಾರೆ ಪರ್ಟಿಕ್ಯುಲರ್ಲಿ ಆಗಿ. ಅರ್ಥ ಆಯ್ತಾ? ಸೂಚ್ಯಂಕ ಜೀವನದ ಮಟ್ಟ ಅಂದ್ರೆ ಏನು? ಲಿವಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಕಾಣಿಸ್ತಾ ಇದೆನಾ? ಸ್ಯಾನಿಟೈಸೇಷನ್ ಇದೆ, ಡ್ರಿಂಕಿಂಗ್ ವಾಟರ್ ಇದೆ, ಇಲೆಕ್ಟ್ರಿಸಿಟಿ ಇದೆ, ಹೌಸಿಂಗ್ ಇದೆ, ಅಸೆಟ್ ಇದೆ. ಇಲ್ಲಿ ಇದು ಸಾರ್ವಜನಿಕ ವೆಚ್ಚ ಇದೆನಾ? ಇಲ್ಲ. ಸೊ
ಇಟ್ ಮೀನ್ಸ್ ದಟ್ ಇದಕ್ಕೂ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಅವ್ರೇನು ಮಾಡಿದ್ದಾರೆ, ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾರೆ, ಹೌಸಿಂಗ್ ಕೊಟ್ಟಿದ್ದಾರೆ, ಸ್ಯಾನಿಟೈಸೇಷನ್ ಕೊಟ್ಟಿದ್ದಾರೆ. ಅಂತ ಇನ್ನೊಂದು ಸಾರ್ವಜನಿಕ ವೆಚ್ಚ ಅಂತ ಸುಮ್ಮನೆ ಕೊಟ್ಬಿಟ್ಟಿದ್ದಾರೆ. ಸೊ ಅರ್ಥ ಆಯ್ತಾ, 100% ಇದಕ್ಕೂ ಕೂಡ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇಟ್ ಈಸ್ ಆಲ್ಸೋ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್. ಇನ್ನು ನೋಡಿ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಸಂಸ್ಥೆಗಳು ಸ್ಥಾಪಿತವಾದ ಸರಿಯಾದ ಕಾಲಕ್ರಮಗಳಿಗೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಗ್ಯಾಟ್ ಅಂತಕ್ಕಂಥದ್ದು ಯಾವಾಗ ಸ್ಥಾಪನೆ ಆಯಿತು, IMF ಯಾವಾಗ ಸ್ಥಾಪನೆ ಆಯಿತು, ಯುರೋಪಿಯನ್ ಒಕ್ಕೂಟ ಯಾವಾಗ ಸ್ಥಾಪನೆ ಆಯಿತು, WTO ಯಾವಾಗ ಸ್ಥಾಪನೆ ಆಯಿತು ಅಂತಕ್ಕಂಥದ್ದು ಎಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ನಿಮಗೆ ಪ್ರೂಫ್ ಸಮೇತ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಯೂರೋ ಕರೆನ್ಸಿ ಅಳವಡಿಸಿಕೊಂಡ ಬಲ್ಗೇರಿಯಾ ಯೂರೋ ಕರೆನ್ಸಿಯನ್ನು ಅಳವಡಿಸಿಕೊಂಡಾಗ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಯುರೋಪಿಯನ್ ಯೂನಿಯನ್ ಬಗ್ಗೆ ಮಾತಾಡಿದ್ದೀನಿ. ಯುರೋಪಿಯನ್ ಯೂನಿಯನ್ 1993ರಲ್ಲಿ ಸ್ಥಾಪನೆ ಆಯಿತು. ಸೊ ಏನಾಯ್ತು ಅಂದ್ರೆ ಇದು 1993 ಆಯಿತು. ಅರ್ಥ ಆಯ್ತಾ, ಇದು 1945 ಆಯಿತು IMF. ಇನ್ನು ಗ್ಯಾಟ್ ಬಗ್ಗೆ ಎಲ್ಲಿ ಕವರ್ ಮಾಡಿದೀವಿ ಅಂದ್ರೆ ನಿಮಗೆ ಪ್ರೂಫ್ ಬೇಕಂದ್ರೆ ಮಾರ್ಚ್ ಮಂತ್ ಮ್ಯಾಗಝಿನ್ 2024 ವಿಶ್ವ ವ್ಯಾಪಾರ ಸಂಘಟನೆ ಕಾಣಿಸ್ತದನ, ಉರುಗೆ ಮಾತುಕತೆ ನಂತರ 1995 ಅಂದ್ರೆ WTO ಸ್ಥಾಪನೆ ಆಗಿದೆ ಎಷ್ಟಂದ್ರೆ 1995 ಆಯಿತು. ಇನ್ನು ಗ್ಯಾಟ್ ಎಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇಲ್ಲಿ ನಾನು ಪ್ರೂಫ್ ಸಮೇತ. 1948 ಗ್ಯಾಟ್, ಅರ್ಥ ಆಯ್ತಾ, 1948ರಲ್ಲಿ ಗ್ಯಾಟ್ ಏನಾಗಿದೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ, 1948. ಇನ್ನು IMF ಬಗ್ಗೆ ಸುಮಾರು ಬಾರಿ ಜಸ್ಟ್ ನಾನು ಕಳೆದ ಒಂದು 3-4 ತಿಂಗಳಲ್ಲಿ 10 ಬಾರಿ ಡಿಸ್ಕಷನ್ ಮಾಡಿದ್ದೀನಿ. ಅರ್ಥ ಆಯ್ತಾ, ಇದಕ್ಕೆ ಏನಾಗಿದೆ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥ. ಅರ್ಥ ಆಯ್ತಾ, ಕರೆಂಟ್ ಅಫೇರ್ಸ್ ಲಿಂಕ್ಡ್ ಪ್ರಶ್ನೆ ಇವೆಲ್ಲ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಕೆಳಗಿನ ಯಾವ, ಇದು ನಿಮಗೆ ವೆಟರ್ನರಿ ಆಫೀಸರ್ ಎಕ್ಸಾಮಿನೇಷನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಕೆಳಗಿನ ಯಾವ ಆಯ್ಕೆಗಳು ಸುಸ್ಥಿರ ಅಭಿವೃದ್ಧಿ ನಿರ್ಣಾಯಕ ಅಂಶಗಳು ಸೇರುವುದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಂಡೈರೆಕ್ಟ್ಲಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಬಗ್ಗೆ ಕೇಳಿದ್ದಾರೆ. ಸೊ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಬಗ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ನಿರ್ಣಾಯಕ ಅಂಶಗಳು ಸೇರುವುದಿಲ್ಲ ಅಂದರೆ ಎಲ್ಲ ಡೆವಲಪ್ಮೆಂಟ್. ಜೂನ್ ಮಂತ್ ಮ್ಯಾಗಝಿನ್ 2025 ನೋಡಿ, ಎಲ್ಲ ನಿಮಗೆ ಗೋಲ್ಸ್ಗಳನ್ನು ಕೊಟ್ಟಿದ್ದೀನಿ, ಗೋಲ್ಸ್ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ಇದು ನಿಮಗೆ ವೆಟರ್ನರಿ ಆಫೀಸರ್ ಎಕ್ಸಾಮಿನೇಷನ್, ಮತ್ತೆ ಅಲ್ಲಿ ಕೂಡ ಬಹುಆಯಾಮ ಬಡತನ ಸೂಚ್ಯಂಕದ ಬಗ್ಗೆ ಕೇಳಿದ್ದಾರೆ. ಬಹುಆಯಾಮ ಬಡತನ ಸೂಚ್ಯಂಕ 3 ಆಯಾಮಗಳನ್ನು ಒಳಗೊಂಡಿದೆ: ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟಗಳು. ಇವು ಮೊದಲು 3 ಅನ್ನೋದಕ್ಕೆ ಅದರಂತೆ 10 ಸೂಚಕಗಳನ್ನು ಸೂಚಿಸುತ್ತದೆ. ಕೆಳಗಿನ ಯಾವ 2 ಸೂಚಕಗಳು ಶಿಕ್ಷಣ ಆಯಾಮದ ಬಗ್ಗೆ ತಿಳಿಸುತ್ತೆ? ಅಂದರೆ 3 ಆಯಾಮ ಇದಾವೆ ಅಂತಕ್ಕಂಥ ನಾನು ಹೇಳಿದೆ ನಿಮಗೆ, ಹೆಲ್ತು, ಎಜುಕೇಷನ್ನು, ಲಿವಿಂಗು. ಇಲ್ಲಿ ಏನು ಕೇಳಿದರೆ ಎಜುಕೇಷನ್ದಲ್ಲಿ ಕೇಳಿದ್ದಾರೆ. ಸೊ ಎಜುಕೇಷನ್ದಲ್ಲಿ ಯಾವ ಇದಾವೆ ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ ಪ್ರೂಫ್ ಬೇಕಂದ್ರೆ ಜೂನ್ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ. ಇಲ್ಲಿ ನೋಡಿ, ಇಯರ್ ಆಫ್ ಸ್ಕೂಲಿಂಗು ಮತ್ತು ಸ್ಕೂಲ್ ಅಟೆಂಡೆನ್ಸ್ 2 ಏನಿದಾವೆ ಅಂದರೆ ಶಿಕ್ಷಣದ ಒಂದು ಮಾನದಂಡಗಳಾಗಿವೆ. ಅರ್ಥ, ಶಿಕ್ಷಣದ ಮಾನದಂಡಗಳು. ಒಟ್ಟು ದಾಖಲಾತಿ ದರ ಅಂತಕ್ಕಂಥದ್ದು ಹೆಣ್ಣು ಮಕ್ಕಳ ಶಿಕ್ಷಣ ಒಂದು ತಾಂತ್ರಿಕ ಶಿಕ್ಷಣ ಅಂತ ಕೊಟ್ಟಿದ್ದಾರೆ, ಉನ್ನತ ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ ಅಂತ ಕೊಟ್ಟಿದ್ದಾರೆ, ಶಾಲೆಗೆ ಕಳಿಸುವ ವರ್ಷ ಮತ್ತು ಶಾಲಾ ವರ್ಷ ಹಾಜರಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ 4ನೇ ಆಪ್ಷನ್ ಸರಿಯಾಗಿತ್ತು. ಇದಕ್ಕೆ ಶಾಲೆಗೆ ಕಳಿಸುವ ವರ್ಷ ಮತ್ತು ಶಾಲಾ ಹಾಜರಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕಾಣಿಸ್ತಾ ಇದೆ ನೋಡಿ. 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನಿಮ್ಮ ಒಂದು ವೆಟರ್ನರಿ ಆಫೀಸರ್ ಎಕ್ಸಾಮಿನೇಷನಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದು ನಿಮಗೆ KE ಎಕ್ಸಾಮಿನೇಷನಲ್ಲಿ ಪ್ರಶ್ನೆ ಕೇಳಿದ್ದಾರೆ. KE ಎಕ್ಸಾಮಿನೇಷನಲ್ಲಿ ಲಿವಿಂಗ್ ಸ್ಟ್ಯಾಂಡರ್ಡ್ ಮೇಲೆ ಕೇಳಿದ್ದಾರೆ. ಇನ್ನು ನಿಮಗೆ ನಾನ್-HK ಎಕ್ಸಾಮಿನೇಷನಲ್ಲಿ ಎಜುಕೇಷನ್ ಮೇಲೆ ಕೇಳಿದ್ದಾರೆ. ಅಂತ ಈ ಒಂದು ಮಾನದಂಡದ ಮೇಲೆ ಕೇಳಿದ್ದಾರೆ. ಜಸ್ಟ್ ಇದನ್ನು ಗೊತ್ತಿದ್ರೆ ಸಾಕು. ನಮ್ಮ ಮ್ಯಾಗಝಿನಲ್ಲಿ ಇದನ್ನು ನಿಮಗೆ ಹಾಕಿದೀವಿ ನಾವು, ಅರ್ಥ ಆಯ್ತಾ, ಕವರು ನೋಡಿ, ನೀವು ನಿಮಗೆ ಇಮೇಜ್ ಹಾಕಿದೀವಿ ಇದನ್ನ. ನೆಕ್ಸ್ಟ್ ಪ್ರಶ್ನೆ ನೋಡಿ, ನೀವು ವೆಟರ್ನರಿ ಆಫೀಸರ್ ಎಕ್ಸಾಮಿನೇಷನ್ ನೋಡಿ. ವೆಟರ್ನರಿ ಆಫೀಸರ್ ಎಕ್ಸಾಮಿನೇಷನ್ ಹೇಳ್ತಾ ಇದ್ದೇನೆ ಅಂದ್ರೆ ನಾನ್-HK ಕ್ವಶನ್ ಇಷ್ಟೇ ಬಂದು ಅಂತ ಅನ್ಕೋಬೇಡಿ, ಇನ್ನೂ ಸುಮಾರು ಕ್ವಶನ್ಗಳಿದೆ, ಮುಂದೆ ನೋಡಿ. ಪ್ರಗತಿ ಪಥ್ ಯೋಜನೆ ರಿಲೇಟೆಡ್ ಎದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ, ಪ್ರಗತಿ ಪಥ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದ್ರೆ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, ನಿಮಗೆ ಪ್ರೂಫ್ ಬೇಕಂದ್ರೆ ಫೆಬ್ರವರಿ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. ಬಜೆಟ್ ಸೆಕ್ಷನ್ ಅಲ್ಲಿ ಕವರ್ ಮಾಡಿದ್ದೀನಿ ನಾನು. ಪ್ರಗತಿ ಪಥ್ ಕಾಣಿಸ್ತದನ, ಗ್ರಾಮೀಣ ಭಾಗದ ರಸ್ತೆ ಸಂಪರ್ಕ ಜಾಲ ಅಭಿವೃದ್ಧಿ ಯೋಜನೆ ಜಾರಿಗೆ ತರಲಾಗಿದೆ ಅಂತಕ್ಕಂಥದ್ದು 100% ಏನಾಗಿದೆ ಹೆಲ್ಪ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಕೂಡ ರಿಪೀಟೆಡ್ ಪ್ರಶ್ನೆ, ಅದೈತಾ, ಇದು ಕೂಡ ರಿಪೀಟೆಡ್ ಪ್ರಶ್ನೆ. ನಿಮಗೆ KSET ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ರಿ ಇದು, ಅದೈತಾ, KSET ಎಕ್ಸಾಮಿನೇಷನ್ ಅಲ್ಲಿ. ಸೊ ಇದಕ್ಕೆ ಬಿ ಆಪ್ಷನ್, ಕೇಂದ್ರ ಗೃಹ ಸಚಿವರು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರ, ತಪ್ಪಾಗಿರ್ತಕ್ಕಂಥದ್ದು. ಸೊ ಬಿ ತೆಗೆದ್ರೆ ಇದು ಹೋಯ್ತು, ಅರ್ಥ ಆಯ್ತಾ, ಬಿ ತೆಗೆದ್ರೆ ಇದು ಹೋಯ್ತು. ಉಳಿದಿರ್ತಕ್ಕಂಥದ್ದು ACD. ವಿಪತ್ತು ನಿರ್ವಹಣಾ ಕಾಯ್ದೆ 2005ರಲ್ಲಿ ಅಂಗೀಕರಿಸಲಾಯಿತು. NDMA ಉಪಾಧ್ಯಕ್ಷರು ಒಳಗೊಂಡ 9 HLS ಸದಸ್ಯರು ಒಳಗೊಂಡಿರ್ತದ. NDMA ಸದಸ್ಯ ಅಧಿಕಾರಿ 5 ವರ್ಷ ಇರ್ತದೆ ಅಂತ ಕೊಟ್ಟಿದ್ದಾರೆ. ಎಲ್ಲ ಸ್ಟೇಟ್ಮೆಂಟ್ ಕವರ್ ಆಗಿದವಿಲ್ಲ ಅಂತಕ್ಕಂಥ ತೋರಿಸ್ತಾ ಇದೆ ನೋಡಿ. ಪ್ರೂಫ್ ಬೇಕಂದ್ರೆ ನಿಮಗೆ ಯಾವ್ದಂದ್ರೆ ಫೆಬ್ರವರಿ ಮಂತ್ ಮ್ಯಾಗಝಿನ್ 2024 ಆದ್ರೂ ನೋಡಿ, 2024 ಆದ್ರೂ ನೋಡಿ, ಅಥವಾ ನವೆಂಬರ್ ಮಂತ್ ಮ್ಯಾಗಝಿನ್ 2025 ಆದ್ರೂ ನೋಡಿ. ಯಾವಾಗಂದ್ರೆ ಕರ್ನಾಟಕ ಸರ್ಕಾರ ರೈತರಿಗೆ ಏನು ಪರಿಹಾರ ಕೊಡ್ತು ನೋಡ್ರಿ, ಅರ್ಥ ಆಯ್ತಾ, ಈ ಒಂದು ಹೆಚ್ಚಿನ ಒಂದು ಮಳೆ ಬಂದಿದೆ ಅಂತಕ್ಕಂಥದ್ದು, ಅತಿವೃಷ್ಟಿಯ ಪರಿಹಾರ, ಆ ಸಂದರ್ಭದಲ್ಲಿ ನಾನು ಮಾಡಿದ್ದನ್ನ ನೀವು ತೆಗೆದು ನೋಡಿ ನವೆಂಬರ್ ಮಂತ್ ಮ್ಯಾಗಝಿನ್.
ಇಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಬಗ್ಗೆ ಕೊಟ್ಟಿದ್ದೀನಿ, ಅರ್ಥ ಆಯ್ತಾ. NDMA ಬಗ್ಗೆ ಕಾಣಿಸ್ತಾನೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಪ್ರಕಾರ ಇದು ಸ್ಥಾಪನೆ ಮಾಡಲಾಯಿತು. ಒಂದು ಕವರ್ ಆಗಿದೆ ಸ್ಟೇಟ್ಮೆಂಟು. ಇದರ ಅಧ್ಯಕ್ಷರು ಪ್ರಧಾನಮಂತ್ರಿ ಆಗಿರ್ತಾರ, ಗೃಹ ಸಚಿವರಾಗಿರಲ್ಲ. ಇದು 9 ಸದಸ್ಯರನ್ನ ಒಳಗೊಂಡಿರ್ತದೆ, ಕಾಣಿಸ್ತಾ ಇದನ್ನ, ಅರ್ಥ ಆಯ್ತಾ. 2009 ರಾಷ್ಟ್ರೀಯ ನಿಲುವಳಿ ನೀತಿಯನ್ನು ಜಾರಿಗೆ ತರಲಾಯಿತು ಅಂತಕ್ಕಂಥ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೇನಾಗಿದೆ ಅಂದರೆ ಇದು 100% ಏನಾಗಿದೆ, ಇದಕ್ಕೂ ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು. ದಿಸ್ ಇಸ್ ರಿಪೀಟೆಡ್ ಕ್ವಶನ್ನು. ನಾನು ನಿಮಗೆ ಈ ಹಿಂದೆ ನಿಮಗೆ HK ಒಂದು ಪ್ರೂಫ್ ಏನು ಹೇಳಿದೀನಿ ಅದರಲ್ಲೂ ಕೂಡ ತೋರಿಸಿದೀನಿ. KSET ಅಲ್ಲಿ ಸೇಮ್ ಕ್ವಶನ್ ಅನ್ನ ಕೇಳಿದ್ರು, ಇದಕ್ಕೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಸ್ಮೈಲ್ ಕೇಳಿದ್ದಾರೆ. ನೋಡಿ ಸ್ಮೈಲ್ ಯೋಜನೆಗೆ ನೀವು ಈ ಒಂದು ಇದಕ್ಕೆ ಕರೆಕ್ಟ್ ಆನ್ಸರ್ ಹಾಕಬೇಕಂದ್ರೆ ಕಳೆದ ನೀವು 1.5 ವರ್ಷದಿಂದ 2 ವರ್ಷದ ಕರೆಂಟ್ ಅಫೇರ್ಸ್ ನೀಟಾಗಿ ನೋಡ್ಕೊಂಡಿರ್ಬೇಕು. ಅವ್ರು ಮಾತ್ರ ಇದಕ್ಕೆ ಏನು ಮಾಡ್ತಾರೆ, ಆನ್ಸರ್ ಅನ್ನ ಹಾಕ್ತಾರೆ. ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಕ್ವಶನ್. ನಿಮ್ಮ ಒಂದು FDA ನಾನ್ HK ದಲ್ಲೇ ಕೇಳಿದರು. ನೋಡಿ ಸ್ಮೈಲ್ ಇಲ್ಲಿ ಕಾಣಿಸ್ತದನ, ಸ್ಮೈಲ್ 75 ಉಪಕ್ರಮ ಅಂತಕ್ಕಂಥದ್ದು ನಮ್ಮ ಹಳೆ ಮ್ಯಾಗ್ಝಿನಲ್ಲೂ ಕೂಡ ಕವರ್ ಮಾಡಿದೀವಿ, ಹೊಸ ಮ್ಯಾಗ್ಝಿನಲ್ಲೂ ಕೂಡ ಕವರ್ ಮಾಡಿದೀವಿ. ಸ್ಮೈಲ್ 75 ಕಾಣಿಸ್ತಾನೆ, ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ ಫಾರ್ ಲೈವ್ಲಿಹುಡ್ ಎಂಟರ್ಪ್ರೈಸ್ ಅಂತಕ್ಕಂಥದ್ದು. ಇದಕ್ಕೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನಿಮ್ಮ ನಾನ್ HK ಎಕ್ಸಾಮಿನೇಷನ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಕೆಳಗಿನಗಳನ್ನ ಕಾಲಾನುಕ್ರಮಗಳ ಜೋಡಿಸಿ ಅಂತ ಕೊಟ್ಟಿದ್ದಾರೆ. GVK ರಾವ್ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, ಪಂಚಾಯತ್ ರಾಜ್ಯಗಳ ಒಂದು ಅನುಸೂಚಿತ ಪ್ರದೇಶಗಳ ವಿಸ್ತರಿಸಿದ ಉಪಬಂಧಗಳ ಕಾಯ್ದೆ, ಪೆಸಾ ಕೇಳಿದ್ದಾರೆ. ಇನ್ನು 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಕೇಳಿದ್ದಾರೆ. ಸೊ ಎಲ್ಲೆಲ್ಲಿ ಕವರ್ ಮಾಡಿದೆ ನೋಡಿ. ನಿಮಗೆ ಪ್ರೂಫ್ ಬೇಕಂದ್ರೆ ಏಪ್ರಿಲ್ ಮಂತ್ ಮ್ಯಾಗ್ಝಿನ್ ಅನ್ನ ತೆಗೆದು ನೋಡಿ. ಅದತ್ತ ಏಪ್ರಿಲ್ ಮಂತ್ ಮ್ಯಾಗ್ಝಿನ್ 73ನೇ ತಿದ್ದುಪಡಿ 1992 ಅರ್ಧ ಕಾಣಿಸ್ತದೆ. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕವರ್ ಆಯಿತು. ಜೊತೆಗೆ ಭಾರತ ಸರ್ಕಾರ ಹಲವು ಸಮಿತಿಗಳ ಸ್ಥಾಪನೆ ಮಾಡಿದೆ. ಬಲವಂತರಾವ್ ಮೆಹ್ತಾ ಸಮಿತಿ 1957, ಅಶೋಕ್ ಮೆಹ್ತಾ ಸಮಿತಿ 1977, GVK ರಾವ್ ಸಮಿತಿ 1985, LM ಸಿಂಘ್ವಿ ಸಮಿತಿ 1986. ನೋಡ್ರಿ ಇವೆಲ್ಲ ನಿಮಗೆ ಕಾನ್ಸ್ಟಿಟ್ಯೂಷನ್ದಲ್ಲಿ ಓದಿದೀವಿ ಸರ್, ಅಲ್ಲಿ ಕವರ್ ಆಗಿದೆ ಅನ್ಕೋಬಹುದು. ಬಟ್ ನಾವು ಕೂಡ ಅಂತ ಇನ್ಫಾರ್ಮೇಶನ್ ನಿಮಗೆ ಕವರ್ ಮಾಡಿದೀವಿ. ಅದಾಯ್ತಾ, ಕರೆಂಟ್ ಅಫೇರ್ಸ್ ಲಿಂಕ್ಡ್ ಪ್ರಶ್ನೆಗಳನ್ನ ಕೊಟ್ಟಿದ್ದೀವಿ, GK ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಇದಕ್ಕೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ. ಏಡ್ಸ್ ಅಥವಾ HIV ಸಂಬಂಧಿಸಿ ಕೆಳಗೆ ಕೊಟ್ಟಿರುವ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಏಡ್ಸ್ ಒಂದು ರೋಗವಲ್ಲ, ಆದರೆ ರೋಗಗಳ ಕೂಟ. HIV ರೋಗಾಣು ರೈಟ್ರೋವೈರಸ್ ಗುಂಪಿನ ಸೇರಿದ ಇದು ಅನುವಂಶೀಯ ವಸ್ತು RNA ಆಗಿದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ನಿಮಗೆ ಪ್ರೂಫ್ ತೋರಿಸ್ತದೆ. ಡಿಸೆಂಬರ್ ಮಂತ್ ಮ್ಯಾಗ್ಝಿನ್ 2025 ತೆಗೆದು ನೋಡಿ. ವಿಶ್ವ ಏಡ್ಸ್ ದಿನ ಸಂದರ್ಭದಲ್ಲಿ ನಾನು ಕವರ್ ಮಾಡಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದನ್ನ. ಏಡ್ಸ್ ಅಂದ್ರೆ ಏನು? ಏಡ್ಸ್ ಅಂದ್ರೆ ಓವರ್ಕಮ್ ಇಲ್ಲಿ ಏನಂದ್ರೆ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಹಾಗಾದ್ರೆ ಸಿಂಡ್ರೋಮ್ ಅಂದ್ರೆ ಏನು? ಸಿಂಡ್ರೋಮ್ ಅಂದ್ರೆ ರೋಗಗಳ ಗುಂಪು. ಇದು ಸಿಂಡ್ರೋಮ್ ಅಂದ್ರೆ ರೋಗಗಳ ಗುಂಪು ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಆರಾಮಾಗಿ ಟಿಕ್ ಮಾಡ್ಬೋದಾಗಿತ್ತು. ಇನ್ನು ಜೊತೆಗೆ ಇನ್ನೊಂದು ಏನಂದ್ರೆ ಅವರು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂದ್ರೆ RNA ವೈರಸ್ ಆಗಿದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ನೋಡಿ ಇದೊಂದು HIV ವೈರಸ್ ಒಂದು RNA ವೈರಸ್ ಆಗಿದೆ. ಕಾಣಿಸ್ತಾ ಇದನ್ನ, RNA ವೈರಸ್ ಆಗಿರ್ತಕ್ಕಂಥದ್ದು. 100% ಇದಕ್ಕೂ ಕೂಡ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಇದು ನಿಮಗೆ ನಾನು ಹೇಳಿದ್ದೆ ನನ್ನ ಕ್ಲಾಸಲ್ಲಿ. ಇದು ಬಹಳ ಇಂಪಾರ್ಟೆಂಟು, ಸುಮಾರು ಬಾರಿ ಕೇಳಿದ್ದಾರೆ, ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ ಅಂತ. ನೋಡಿ ಕೇಳಿದ್ದಾರೆ. ನನಗೆ ಸುಮಾರು ಜನ ಏನಂದ್ರೆ 1-2-3 ಜನ ಸ್ಟೂಡೆಂಟ್ಸ್ಗಳು ಕಳಿಸಿದರೆ ಸರ್ ಇದು ನಿಮ್ಮ ಮ್ಯಾಗ್ಝಿನಿಂದ ಬಂದಿದೆ ಅಂತ. ಅವ್ರು ಮಾತ್ರ ಇದು ಒಂದೇ ನೋಡಿದಾರೆ ಅನ್ಕೋತೀನಿ ನಾನು. ನೋಡಿ ಇದು ಬಂದಿದೆ, ನಿಮಗೆ ಸುಮಾರು ಕ್ಲಾಸಲ್ಲಿ ಹೇಳಿದೆ ನಾನು, ಇದು ಇಂಪಾರ್ಟೆಂಟ್ ಅಂತ ಎಕ್ಸಾಮಿನೇಷನಲ್ಲಿ ಬಂದಿದೆ. ಅರ್ಥ ಆಯ್ತಾ? ಒಂದು ಕಡೆ ಏನು ಮಾಡಿದರೆ ಕವನ್ಗಳು ಕೊಟ್ಟಿದ್ದಾರೆ, ಒಂದು ಕಡೆ ಕವಿಗಳು ಕೊಟ್ಟಿದ್ದಾರೆ. ಹಾಗಾದ್ರೆ ನಾನು ಯಾವಾಗ ಕವರ್ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತದೆ ನೋಡಿ. ಪ್ರೂಫ್ ಬೇಕಂದ್ರೆ ನವೆಂಬರ್ ಮಂತ್ ಮ್ಯಾಗ್ಝಿನ್ 2025 ಕನ್ನಡ ರಾಜ್ಯೋತ್ಸವ ನವೆಂಬರ್ 1 ತೆಗೆದು ನೋಡಿ. ಅಂದ್ರೆ ನಮ್ಮ ನವೆಂಬರ್ ಮಂತ್ ಮ್ಯಾಗ್ಝಿನ್ 2025 ತೆಗೆದು ನೋಡಿ. ಅಲ್ಲಿ ಕನ್ನಡ ರಾಜ್ಯೋತ್ಸವ ನವೆಂಬರ್ 1 ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೆಡ್ಡಿಂಗ್ ಕೊಟ್ಬಿಟ್ಟು ಕವರ್ ಮಾಡಿದೆ ನೋಡಿ. ಇಲ್ಲಿ ಒಂದು ಕಡೆ ಗೀತೆ ಕೊಟ್ಟಿದ್ದೀವಿ, ರಚನಾಕಾರ ಕೊಟ್ಟಿದ್ದೀವಿ. ಉದಯವಾಗಲಿ ನಮ್ಮ ಚೆಲುವು ಕನ್ನಡ ನಾಡು, ಹೊಯ್ಲೋಳು ನಾರಾಯಣರಾವ್ ಕರೆಕ್ಟು. ಎಲ್ಲಾದರೂ ಇರು ಎಂತಾದರೂ ಇರು ಕುವೆಂಪು. ಆಮೇಲೆ ಒಂದೇ ಒಂದೇ ಕರ್ನಾಟಕ ಒಂದೇ ದ.ರಾ ಬೇಂದ್ರೆ. ಆಮೇಲೆ ಹೆಸರಾಯ್ತು ಕರ್ನಾಟಕ ಉಸಿರಾಗಲಿ ಕನ್ನಡ ಚನ್ನವೀರ ಕಣಿವಿ. ಅರ್ಥ ಆಯ್ತಾ? ಇಲ್ಲಿ ಕಾಣಿಸ್ತಾ ಇದನ್ನ. ಇಲ್ಲಿ ಒಂದೇ ಗೊತ್ತಿದ್ರೆ ಸಾಕಿತ್ತು ನಿಮಗೆ. ಅರ್ಥ ಆಯ್ತಾ? ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಯಾವುದು ಜೋಡಣೆ ಸರಿಯಾದ ಜೋಡಣೆ ಅಂತ ಕೊಟ್ಟಿದ್ದಾರೆ. ಒಂದೇ ಒಂದು ಕರ್ನಾಟಕ ಒಂದೇ, ಇದು ತಪ್ಪಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಎಲಿಮಿನೇಟ್ ಮಾಡಿದ್ರೆ ನೋಡಿ, ಎಲಿಮಿನೇಟ್ ಮಾಡಿದ್ರೆ ಡೈರೆಕ್ಟ್ CD ಇಸ್ ದ ರೈಟ್ ಆನ್ಸರ್. ನೋಡಿ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ ಕೇಳಿದ್ರಲ್ಲಿ ಇದೊಂದು ಅಡ್ವಾಂಟೇಜ್ ಇರುತ್ತೆ. ಅರ್ಥ ಆಯ್ತಾ? ಇದಕ್ಕೂ ಕೂಡ ಏನಾಗಿದೆ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕ್ಯೂಟ್ ಇಂಡಿಯಾ ಚಳವಳಿ ಬಗ್ಗೆ ಕೇಳಿದರೆ ಮಾಡು ಇಲ್ಲವೇ ಮಡಿ. ಸೊ ಇದಕ್ಕೆ ನಮಗೆ 100% ಹೆಲ್ಪ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಒಂದು 20% ನಾವು ಮಾಡಿದ್ದ ಅನಲೈಸಿಸ್ ನಿಮ್ಗೆ ಹೆಲ್ಪ್ ಆಗಿದೆ. ಪ್ರೂಫ್ ಬೇಕಂದ್ರೆ ನಿಮಗೆ ಯಾವುದಂದ್ರೆ ಆಗಸ್ಟ್ ಮಂತ್ ಮ್ಯಾಗ್ಝಿನ್ ತೆಗೆದು ನೋಡಿ. ಕ್ಯೂಟ್ ಇಂಡಿಯಾ ಒಂದು ಡೇನ ಏನು ಸೆಲೆಬ್ರೇಟ್ ಮಾಡ್ತೀವಿ ಆ ಸಂದರ್ಭದಲ್ಲಿ ಇದನ್ನು ಕವರ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟು ಕರ್ನಾಟಕದಲ್ಲಿ ಮೊದಲ ಸಹಕಾರ ಸಂಘ ಆರಂಭವಾದ ಸ್ಥಳ ಎಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಅದೇ ಕಣಿಗಿನ ಹಾಳದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ನೀವು ಪ್ರೂಫ್ ಬೇಕಂದ್ರೆ ಜೊತೆಗೆ ಇನ್ನೊಂದು ಕ್ವಶನ್ ಕೇಳಿದರೆ 2 ಕರ್ನಾಟಕ ಸಹಕಾರ ಚಳುವಳಿ ಪಿತಾಮಹ ಯಾರನ್ನು ಕರಿತೀವಿ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಇದಕ್ಕೆ ಯಾರಂದ್ರೆ
ಸಿದ್ದನಗೌಡ ರಾಮನಗೌಡ ಪಾಟೀಲ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇದು ಯಾವಾಗ ಕವರ್ ಮಾಡಿದೀವಿ ಅಂದ್ರೆ ನೋಡಿ, ಸುಮಾರು ಬಾರಿ ಗ್ರೂಪ್ ಸೇರಿ ಪ್ರಶ್ನೆ ಕೇಳಿದಾರೆ. ಇದು ನಮ್ಮ ಹಳೆ ಮ್ಯಾಗಝಿನ್ ಅಲ್ಲಿ ಸುಮಾರು ಬಾರಿ ಕೊಟ್ಟಿದೀವಿ ನಾವು. ನಮ್ಮ ನವೆಂಬರ್ ಮಂತ್ ಮ್ಯಾಗಝಿನ್ 2023 ತೆಗೆದು ನೋಡಿ, ಇಲ್ಲಿ ಕಾಣಿಸ್ತದನ. ಇಲ್ಲಿ ಕರ್ನಾಟಕ ಗದಗ ಜಿಲ್ಲೆಯ ಕಣಗಿನಹಾಳ ಗ್ರಾಮದ ಒಂದು ಕೃಷಿ ಸಾಲ ಸಹಕಾರ ಸಂಘ ಭಾರತ ಮೊದಲ ಸಹಕಾರಿ ಕಾನೂನಡಿಯಲ್ಲಿ ರೂಪುಗೊಂಡ ಮೊದಲ ಸಹಕಾರ ಸಂಘವಾಗಿದೆ. ಒಂದು ಸ್ಟೇಟ್ಮೆಂಟ್ ಕವರ್ ಆಗಿದೆ, ಅಂದ್ರೆ ಒಂದು ಕ್ವಶನ್ ಆಯ್ತು. ಇದನ್ನ ಶ್ರೀ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ನೇತೃತ್ವದಲ್ಲಿ ಪ್ರಾರಂಭವಾಯಿತು. ನೋಡಿ, ಎರಡನೇ ಸ್ಟೇಟ್ಮೆಂಟ್ ಕೂಡ ಎರಡನೇ ಕ್ವಶನ್ಗೆ ಆನ್ಸರ್ ಇದು. ಸಿದ್ದನಗೌಡ ರಾಮನಗೌಡ ಪಾಟೀಲ್, ಇದು ಕಣಗಿನಹಾಳ. ಜಸ್ಟ್ ಒಂದೇ ಮ್ಯಾಗಝಿನ್ ಹೋದ್ರೆ ಆರಾಮಾಗಿ ಟಿಕ್ ಮಾಡ್ಬೋದಾಯ್ತು. ಇದನ್ನು ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್, PM ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಒಂದು ಹೇಳಿಕೆ, ಎರಡು ಹೇಳಿಕೆ. ದಿಸ್ ಇಸ್ ಅ ಟಫ್ ಕ್ವಶನ್. ಅಂದ್ರೆ ಇದೊಂದು ಟಫ್ ಕ್ವಶನ್. ಈ ಒಂದು PM ವಿಶ್ವಕರ್ಮ ಯೋಜನೆ ಅಂತಕ್ಕಂಥದ್ದು ಯಾವಾಗ ನಾನು ಕವರ್ ಮಾಡಿದೆ ಅಂತಕ್ಕಂಥದ್ದು ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರೂಫ್ ಬೇಕಂದ್ರೆ ಜನವರಿ ಮಂತ್ ಮ್ಯಾಗಝಿನ್ 2024 ಆದ್ರೂ ತೆಗೆದು ನೋಡಿ. ಅಥವಾ ಈ ಯೋಜನೆ ಯಾವಾಗ ಸ್ಟಾರ್ಟ್ ಮಾಡಿದ್ರಂದ್ರೆ ಇಲ್ಲಿ ನಿಮಗೆ ಸೆಪ್ಟೆಂಬರ್ 2023ರಲ್ಲಿ ಈ ಯೋಜನೆಯನ್ನು ಲಾಂಚ್ ಮಾಡಿದ್ದಾರೆ. 2023ನೇ ಸಾಲಿನ ಮ್ಯಾಗಝಿನ್ ಆದರೂ ತೆಗೆದು ನೋಡಿ, ಅಥವಾ ಜನವರಿ ಮಂತ್ 2024 ತೆಗೆದು ನೋಡಿ. ಕಾಣಿಸ್ತದನ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ. ಈ ಯೋಜನೆನ 2023ರಲ್ಲಿ ಪ್ರಾರಂಭ ಮಾಡಲಾಯಿತು. ಇಲ್ಲೇನು ಕೊಟ್ಟಿದ್ದಾರೆ, 2025ರಲ್ಲಿ ಪ್ರಾರಂಭ ಅಂತ ಕೊಟ್ಟಿದ್ದಾರೆ. ಸೊ ಒಂದೇ ಸ್ಟೇಟ್ಮೆಂಟ್ ಏನಾಯ್ತು, ತಪ್ಪಾಯ್ತು. ಸೊ ಇದರಲ್ಲಿ ಒಂದೇ ಸ್ಟೇಟ್ಮೆಂಟ್ ತಪ್ಪಾಯ್ತು ಅಂದ್ರೆ ಎಲ್ಲ ಹೇಳಿಕೆಗಳು ಸರಿಯಾಗಿವೆ ಅಂತಕ್ಕಂಥದ್ರೆ ಇದು ಹೋಯ್ತು. ಅರ್ಥ ಆಯ್ತಾ? ಇಲ್ಲಿ ಕೌಶಲಾಭಿವೃದ್ಧಿಗೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಇದು ನೋಡಿ, ಕರಕೌಶಲ ಇದು ಸರಿಯಾಗಿರ್ತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದೆ ನಿಮಗೆ. ಇಲ್ಲಿ ಕಾಣಿಸ್ತದೆ, ಇದು ಕೇಂದ್ರ ವಲಯದ ಯೋಜನೆಯಾಗಿದೆ. ಸೂಕ್ಷ್ಮ ಸಣ್ಣ ಮಾಧ್ಯಮ ಉದ್ಯಮಗಳ ಸಚಿವಾಲಯ ಸೆಪ್ಟೆಂಬರ್ 2023 ಸ್ಟಾರ್ಟ್ ಮಾಡಿದೆ. ಅದತ್ತ ಇಲ್ಲಿ ನೋಡಿ, MSME ಅಂತಕ್ಕಂಥದ್ದು. ಇನ್ನು ಜೊತೆಗೆ ಇಲ್ಲಿ ಕಾಣಿಸ್ತದೆ, ಈ ಯೋಜನೆ ಕರಕೌಶಲ ಕರ್ಮಿಗಳು ಉತ್ಪನ್ನಗಳು ಮತ್ತು ಸೇವೆಗಳ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಹೊಂದಿರತಕ್ಕಂಥದ್ದು. 18 ಸಾಂಪ್ರದಾಯಿಕ ಕರಕೌಶಲಗಳಿಗೆ ಒಳಗೊಂಡಿದೆ ಅಂತಕ್ಕಂಥದ್ದು. ಈ ಕ್ವಶನ್ಗೂ ಕೂಡ ಏನಾಗಿದೆ 100% ಏನಾಗಿದೆ ನಿಮಗೆ ಹೆಲ್ಪ್ ಆಗಿರ್ತಕ್ಕಂಥ. ಮತ್ತು ಕಾನ್ಸಿಕ್ವೆಂಟ್ಲಿ ಅಪ್ಕಮಿಂಗ್ ಒಂದು ಡೇ ಅಂದ್ರೆ 2025ರಲ್ಲೂ ಕೂಡ ಕವರ್ ಮಾಡಿದೀವಿ. ಮತ್ತು ನಿಮಗೆ ಇದ್ರ ಫುಲ್ ಡೀಟೇಲ್ ಬೇಕಂದ್ರೆ 2023 ತೆಗೆದು ನೋಡಿ, 2024 ಮ್ಯಾಗಝಿನ್ ಕೂಡ ತೆಗೆದು ನೋಡಿ. ಜನವರಿ ಮಂತ್ 2024. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಭಾರತ ಸಾಗರ ಮಹಾನ ರಣನೀತಿಯ ಪ್ರಮುಖ ಅಂಶ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಸಾಗರ ಮಹಾನ ಅಂದ್ರೆ ಏನಂದ್ರೆ ಸಾಗರದ ಮುಂದುವರೆದ ಭಾಗ. ಇದು ಮಹಾಸಾಗರ ಬಗ್ಗೆ ಇನಿಷಿಯೇಟಿವ್. ನನ್ನ ಥಿಂಕಿಂಗ್ ಪ್ರಕಾರ ಇದು ಮಹಾಸಾಗರ ಬಗ್ಗೆ ಕೇಳಿದಾರೆ ಅಂತ ಅನ್ಕೋತೀನಿ ನಾನು. ಮಹಾಸಾಗರ ಬಗ್ಗೆ ಅರ್ಥ ಆಯ್ತಾ? ನಿಮಗೆ ಯಾವುದು ಸರಿ ಇದೆ ಅಂತಕ್ಕಂಥದ್ದು ನೋಡಿ. ನನ್ನ ನಾಲೆಜ್ ಪ್ರಕಾರ ಇಂಡೈರೆಕ್ಟ್ ಆಗಿ ಮಹಾಸಾಗರ ಇನಿಷಿಯೇಟಿವ್ ಬಗ್ಗೆ ಕೇಳಿದ್ದಾರೆ ಇವರು. ಇಲ್ಲಿ ಕಾಣಿಸ್ತದೆ, ಮಾರ್ಚ್ ಮಂತ್ ಮ್ಯಾಗಝಿನ್ 2025 ಮಹಾಸಾಗರ ಯೋಜನೆ ಚಾಲನೆ ನೀಡಿದ ನರೇಂದ್ರ ಮೋದಿ ಅಂತಕ್ಕಂಥದ್ದು. ಇದು ಸಾಗರ ಯೋಜನೆ ಮುಂದುವರೆದ ಭಾಗವೇ ಮಹಾಸಾಗರ. ಅರ್ಥ ಆಯ್ತಾ? ಮಹಾಸಾಗರ ಇದು ಜಾಗತಿಕ ದಕ್ಷಿಣದ ಭದ್ರತೆ, ವ್ಯಾಪಾರ ಮತ್ತು ಅಭಿವೃದ್ಧಿ ಸಹಕಾರ ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಭಾರತ ಒಂದು ವಿಸ್ತೃತ ಕಾರ್ಯತಂತ್ರ ಯೋಜನೆಯಾಗಿದೆ. ಕಾಣಿಸ್ತಾ ಇದನ್ನ, ಇದಕ್ಕೇನಾಗಿದೆ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ, ಭಾರತಕ್ಕೆ ದಕ್ಷಿಣ ದಿಕ್ಕಿನಲ್ಲಿ ಕಡಲ ಭಾಗದಲ್ಲಿ ರಕ್ಷಣಾ ಕಾರ್ಯಕ್ಕೆ ಮಹತ್ವ ನಡೆಸಿರುವ ದೂರದೃಷ್ಟಿ ವಿಶಾಲ ತಳದಿ ಮಹಾಸಾಗರ ಯೋಜನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಿನಿ ಭಾರತ ಎಂದೇ ಕರೆಸಿಕೊಳ್ಳುವ ಮಾರಿಷಸ್ನಲ್ಲಿ ಇದನ್ನು ಏನ್ ಮಾಡಿದ್ರು, ಚಾಲನೆಯನ್ನ ನೀಡಿದರು. ಅದರ ಆಧಾರ ಸ್ತಂಭಗಳು ಯಾವ ಅಂತಕ್ಕಂಥದ್ದು ಮತ್ತು ಸಾಗರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡಿದ್ವಿ ನಾವು. ನಿಮಗೆ ಪ್ರೂಫ್ ಬೇಕಂದ್ರೆ 2025ನೇ ಸಾಲಿನ ಮ್ಯಾಗಝಿನ್ ಅನ್ನ ತೆಗೆದು ನೋಡಿ. ಮತ್ತು ಇಲ್ಲಿ ನಿಮಗೆ ಏನಂದ್ರೆ ಆನ್ಸರ್ ಯಾವುದು ತಪ್ಪು ಯಾವುದು ಸರಿ, ನಾನು ನಿಮಗೆ ಕೀ ಆನ್ಸರ್ ಎಕ್ಸಾಕ್ಟ್ಲಿ 100ಕ್ಕೆ 100% ಹೇಳ್ತೀನಿ ಅಂತ ಅಲ್ಲ. ನೀವು ಕೀ ಆನ್ಸರ್ ಬಂದ ಬಳಕ ಅದನ್ನ ಚೆಕ್ ಮಾಡ್ಕೋಬಹುದು. ಜಸ್ಟ್ ನಮ್ಮಿಂದ ಎಷ್ಟು ಹೆಲ್ಪ್ ಆಗಿದೆ ಅಂತಕ್ಕಂಥ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಮತ್ತು ಈ ಪ್ರಶ್ನೆಗಳು ಮುಂದೆ ಎಕ್ಸಾಮಿನೇಷನ್ ಅಲ್ಲಿ ಕೇಳಬಹುದು ನಿಮಗೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಭಾರತ ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿಯ ನಿಬಂಧನೆಗಳನ್ನು ಚಲಾಯಿಸಲು ಕುರಿತಾಗಿ ಕೆಳಗಂಡ ಯಾವ ಹೇಳಿಕೆ ಸರಿಯಾಗಿವೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಅನುಚ್ಛೇದ 352 ಅಡಿಯಲ್ಲಿ ರಾಷ್ಟ್ರಪತಿಯವರು ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. 365 ಅಡಿಯಲ್ಲಿ ಯಾವುದೇ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಬಹುದು ಅಂತ ಕೊಟ್ಟಿದ್ದಾರೆ. 356ನೇ ಅಡಿಯಲ್ಲಿ ರಾಷ್ಟ್ರಪತಿ ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ಅಮಾನ್ಯಗೊಳಿಸಬಹುದು. 359 ಆರ್ಥಿಕ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದೆ ಅಂತ ಇವರು ಕೊಟ್ಟಿದ್ದಾರೆ ಅಲ್ಲಿ. ಸೊ ಹಾಗಾದ್ರೆ ಇದು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥ ನಿಮಗೆ ತೋರಿಸ್ತಾ ಇದೀನಿ ಪ್ರೂಫ್ ಬೇಕಂದ್ರೆ. ಜೂನ್ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. ಇನ್ ಡೆಪ್ತ್ ಆಗಿ ಕವರ್ ಮಾಡಿದೀವಿ ನಾವು ಈ ಎಮರ್ಜೆನ್ಸಿ ಬಗ್ಗೆ. ನೋಡಿ, ಇಲ್ಲಿ ಕಾಣಿಸ್ತದೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸು ತುರ್ತು ಪರಿಸ್ಥಿತಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352 ಬಗ್ಗೆ ಹೇಳಿದೀವಿ. ಜೊತೆಗೆ ನಿಮ್ಗೆ ರಾಷ್ಟ್ರ ಅಧ್ಯಕ್ಷ ಆಡಳಿತ ಅಥವಾ ರಾಜ್ಯ ತುರ್ತು ಪರಿಸ್ಥಿತಿ ಸ್ಟೇಟ್ ಎಮರ್ಜೆನ್ಸಿ ಬಗ್ಗೆ ಆರ್ಟಿಕಲ್ 356 365 ಬಗ್ಗೆ ಹೇಳಿದೀವಿ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಯಾವ ಸಿಚುವೇಶನ್ದಲ್ಲಿ ಇದನ್ನ ಇಂಪೋಸ್ ಮಾಡಬಹುದು ಅಂತಕ್ಕಂಥ ಮಾಹಿತಿ ಕೊಟ್ಟಿದೀವಿ. ಅರ್ಥ 365 ಏನು ಹೇಳುತ್ತೆ ಅಂತಕ್ಕಂಥದ್ದು, 356 ಏನು ಹೇಳುತ್ತೆ ಅಂತಕ್ಕಂಥದ್ದು. ಇನ್ನು ನೋಡಿ, ಭಾರತದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹೇಳೋದು 360ನೇ ವಿಧಿ ಹೇಳುತ್ತೆ. ಫೈನಾನ್ಷಿಯಲ್ ಎಮರ್ಜೆನ್ಸಿ ಅವ್ರು 359 ಕೊಟ್ಟಿದ್ದಾರೆ. ಸೊ ಇದಕ್ಕೂ ಕೂಡ ಏನಾಗಿದೆ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಈ ನೆಕ್ಸ್ಟ್ ಪ್ರಶ್ನೆ ನೋಡಿ, ಒಂದು ಕಡೆ ಅಧಿವೇಶನಗಳು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಅಧಿವೇಶನಗಳು. ಒಂದು ಕಡೆ ಏನು ಮಾಡಿದರೆ ಒಂದು ಇಂಪಾರ್ಟೆಂಟ್ ಘಟನಾವಳಿಗಳು ಕೊಟ್ಟಿದ್ದಾರೆ.
ಸೊ ಲಾವರ್ ಅಧಿವೇಶನ ಅಂದ್ರೆ ಡೈರೆಕ್ಟ್ ಆಗಿ ಪೂರ್ಣ ಸ್ವರಾಜ್ ಅಂತ ಹಾಕ್ಬೋದು. ಇಲ್ಲಿ ಲಕ್ನೋ ಅಧಿವೇಶನ ಅಂದ್ರೆ ಕಾಂಗ್ರೆಸ್ ಲೀಗ್ ಒಡಂಬಡಿಕೆ ಅಂತ ಹಾಕ್ಬೋದು. ಅರ್ಥ ಆಯ್ತಾ? ಇವೆರಡು ಗೊತ್ತಿದ್ರೆ ಆರಾಮ ಮಾಡಬಹುದಾಗಿತ್ತು. ಬಟ್ ನಾವು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥ ತೋರಿಸ್ತೀವಿ ನಿಮಗೆ. ಪ್ರೂಫ್ ಬೇಕಂದ್ರೆ ನೋಡಿ, ಡಿಸೆಂಬರ್ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ. ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಡಿಸೆಂಬರ್ 28 ಅಂತ ಹೇಳ್ಬಿಟ್ಟು ನಾವೆಲ್ಲ ಕವರ್ ಮಾಡಿದೀವಿ. ಮೊದಲ ಅಧಿವೇಶನ ಯಾವಾಗ ಸ್ಥಾಪನೆ ಆಯಿತು, ಜೊತೆಗೆ ಪ್ರಮುಖವಾಗಿರ್ತಕ್ಕಂಥ ಕಾಂಗ್ರೆಸ್ ಅಧಿವೇಶನಗಳು ಕೊಟ್ಟಿದ್ದೀವಿ ನಾವು. ಅರ್ಥ ಆಯ್ತಾ? ಪ್ರಮುಖವಾಗಿರ್ತಕ್ಕಂಥ ಕಾಂಗ್ರೆಸ್ ಅಧಿವೇಶನಗಳಲ್ಲಿ ಇಲ್ಲಿ ಕಾಣಿಸ್ತಿದ್ದೀನ ಲಕ್ನೋ ಅಧಿವೇಶನ, ಎ.ಸಿ. ಮಜುಮ್ದಾರ್ ರಾಷ್ಟ್ರೀಯ ಕಾಂಗ್ರೆಸ್ ವಿಲೀನ ಆಯಿತು ಅಂತಕ್ಕಂಥದ್ದು. ಇನ್ನು ಜೊತೆಗೆ ನಿಮಗೆ ಯಾವುದಂದ್ರೆ ಆ ಲಕ್ನೋ ಅಧಿವೇಶನ, ಲಾಹೋರ್ ಅಧಿವೇಶನ, ಜವಾಹರ್ಲಾಲ್ ನೆಹರು ಪೂರ್ಣ ಸ್ವರಾಜ್ ಘೋಷಣೆ ಕಾಣಿಸ್ತಾ ಇದೆನಾ? ಸೊ ಇದಕ್ಕೂ ಕೂಡ ಏನಾಗಿದೆ 100% ನಿಮಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಆರಾಮಾಗಿ ನೀವು ಮ್ಯಾಗಝಿನ್ಸ್ಗಳನ್ನು ಓದಿದರೆ ಟಿಕ್ ಮಾಡಬಹುದಾಗಿತ್ತು. 100% ಆಗಲಿಲ್ಲ ಅಂದರೂ ಕೂಡ ನಿಮಗೆ 80 to 90% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಇದು ನಿಮಗೆ ವೆಟರ್ನರಿ ಆಫೀಸರ್ ಎಕ್ಸಾಮಿನೇಷನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಬೈ ವಿಚ್ ಆಫ್ ದಿ ಅಮೆಂಡ್ಮೆಂಟ್, ಅಥವಾ ಇಲ್ಲಿ ನೋಡಿ ಪ್ರಜೆಗಳ ಮತದಾರ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಯಾವ ತಿದ್ದುಪಡಿಯಿಂದ ಬದಲಾವಣೆ ಮಾಡಲಾಯಿತು ಅಂತ ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇದು. ಸೊ ಇದು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥ ಪ್ರೂಫ್ ತೋರಿಸ್ತಾ ಇದೆ ನೋಡಿ. ಪ್ರೂಫ್ ಬೇಕಂದ್ರೆ ಮೇ ಮಂತ್ ಮ್ಯಾಗಝಿನ್ 2025 ರಾಷ್ಟ್ರೀಯ ಭಯೋತ್ಪಾದನಾ ದಿನ, ನಿಗ್ರಹ ದಿನ ಮೇ 21 ಸೆಲೆಬ್ರೇಟ್ ಮಾಡ್ತೀವಿ. ಅಂತ ಸಂದರ್ಭದಲ್ಲಿ ನೋಡಿ ರಾಜೀವ್ ಗಾಂಧಿ ಅವರ ಪ್ರಮುಖ ಕಾರ್ಯಗಳಲ್ಲಿ ಎರಡು ಕಾರ್ಯಗಳು ಕೊಟ್ಟಿದ್ದೀವಿ. ಅವು ಇಂಪಾರ್ಟೆಂಟ್, ಅವು ಮೇಲೆ ಪ್ರಶ್ನೆ ಕೇಳ್ತಾರಂತ, ಅವೇ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ. ಕಾಣಿಸ್ತದೆ 61ನೇ ತಿದ್ದುಪಡಿ 1988ರಲ್ಲಿ ತಂದು ಮತದಾನ ವಯಸ್ಸನ್ನ 18ಕ್ಕೆ ಇಳಿಸಿದರು. ಏನಾಗಿದೆ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕ. ಆಯ್ತಾ? ನೋಡಿ ಇದು ಇಂಥ ಪ್ರಶ್ನೆಗಳು ಕೂಡ ಏನಾಗ್ತಾವ ಅಂದ್ರೆ ಕವರ್ ಆಗ್ತಾವ. ಇವೆಲ್ಲ ನಿಮಗೆ ಯಾರು ನೀವು ಕಂಟಿನ್ಯೂಸ್ ಓದ್ತಾ ಇದ್ರಿ, ಯಾರು ಜಾಸ್ತಿ ದಿನ ಓದಿದ್ರೆ ಅವರಿಗೆಲ್ಲ ಈಸಿ ಅನ್ಸ್ಬೋದು. ಬಟ್ ಹೊಸಬರಿಗೆ ಇವೆಲ್ಲ ಕಷ್ಟನೇ. ಆಯ್ತಾ? ಕರ್ನಾಟಕದ ತಂಬಾಕು ಕೃಷಿಗೆ ಸಂಬಂಧಿಸಿ ಈ ಕೆಳಗಿನ ಯಾವ ಹೇಳಿಕೆಗಳು ಪರಿಗಣಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಒಂದೇ ಸ್ಟೇಟ್ಮೆಂಟ್, ಮೊದಲನೇ ಸ್ಟೇಟ್ಮೆಂಟ್ ನೋಡಿದಾದ್ರೆ ಕರ್ನಾಟಕ ಭಾರತದಲ್ಲಿ ಅತಿ ಹೆಚ್ಚು ತಂಬಾಕು ಉತ್ಪಾದಿಸುವ ರಾಜ್ಯವಾಗಿದೆ. ತಪ್ಪಾಗಿರ್ತಕ್ಕಂಥದ್ದು. ತಪ್ಪಾಗಿತ್ತು, ಈ ಒಂದು ಹೋಯ್ತು, ಒಂದು ಇದು ಹೋಯ್ತು. ಇದಕ್ಕೆ ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಇವೆಲ್ಲ ಸ್ಟೇಟ್ಮೆಂಟ್ ಕವರ್ ಆಗಿದವಾ ಸರ್ ಅಂತ ನೀವು ಕೇಳ್ಬೋದು. ನೋಡಿ ಯಾವ್ಯಾವ ಕವರ್ ಆಗಿದೆ ಅಂತಕ್ಕಂಥದ್ದು ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ನಾನು. ಪ್ರೂಫ್ ಬೇಕಂದ್ರೆ ಮೇ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ, ಅಥವಾ 2025 ನೋಡಿ, 2023 ತೆಗೆದು ನೋಡಿ. ಅರ್ಥಾಯ್ತಾ? ವಿಶ್ವ ತಂಬಾಕು ರಹಿತ ದಿನ ಮೇ 31 ಸಂದರ್ಭದಲ್ಲಿ ಇದನ್ನ ಕವರ್ ಮಾಡಿದೀವಿ ನಾವು. ಕಾಣಿಸ್ತಾ ಇದೆನಾ? ತಂಬಾಕದಲ್ಲಿ ನಿಕೋಟಿನ್ ವಸ್ತು ಕಂಡು ಬರುತ್ತೆ. ಭಾರತದಲ್ಲಿ ಅತಿ ಹೆಚ್ಚು ತಂಬಾಕು ಬೆಳೆಯುವ ರಾಜ್ಯ ಆಂಧ್ರ ಪ್ರದೇಶ್. ಕಾಣಿಸ್ತಾ ಇದೆನಾ? ಭಾರತದಲ್ಲಿ ಎರಡನೇ ಅತಿ ಹೆಚ್ಚು ತಂಬಾಕು ಬೆಳೆಯುವ ರಾಜ್ಯ ಕರ್ನಾಟಕ. ಆಮೇಲೆ ಮೂರನೇ ಆಪ್ಷನ್ ನೋಡಿ, ಕೇಂದ್ರೀಯ ತಂಬಾಕು ಸಂಶೋಧನಾ ಸಂಸ್ಥೆ ಆಂಧ್ರ ಪ್ರದೇಶದ ರಾಜಮುಂಡ್ರಿಯಲ್ಲಿದೆ. ಇಲ್ಲಿ ಏನು ಕೊಟ್ಟಿದ್ದಾರೆ ನಿಮಗೆ 4ನೇ ಸ್ಟೇಟ್ಮೆಂಟ್ ನೋಡಿ, ಭಾರತೀಯ ತಂಬಾಕು ಮಂಡಳಿ ಮೈಸೂರು ಜಿಲ್ಲೆಯಲ್ಲಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ತಪ್ಪಾಗಿರ್ತಕ್ಕಂಥದ್ದು. ಸೊ ಇದಕ್ಕೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಈ ಕೆಳಗಿನ ಯಾವ ಶಿಲೆಗಳ ಶಿಥಿಲೀಕರಣದಿಂದ ಕರ್ನಾಟಕದಲ್ಲಿ ಕೆಂಪು ಮಣ್ಣು ನಿರ್ಮಾಣವಾಗಿದೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಅಗ್ನಿ ಶಿಲೆಗಳು. ತೋರಿಸ್ತದೆ ನಿಮಗೆ ಪ್ರೂಫ್. ಡಿಸೆಂಬರ್ ಮಂತ್ ಮ್ಯಾಗಝಿನ್ 25 ಆಗಬೇಕು. ಡಿಸೆಂಬರ್ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ. ವಿಶ್ವ ಮಣ್ಣಿನ ದಿನ ಡಿಸೆಂಬರ್ 5ರಂದು ನಾನು ಏನು ಮಾಡಿದ್ದೀನಿ ಅಂದರೆ ಡಿಸ್ಕಷನ್ ಮಾಡಿದ್ದೀನಿ. ಮ್ಯಾಗಝಿನಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ಮತ್ತು ವಿಡಿಯೋದಲ್ಲಿ ಕೂಡ ಕೊಟ್ಟಿದ್ದೀವಿ. ಕಾಣಿಸ್ತದನಲ್ಲಿ ಕೆಂಪು ಮಣ್ಣು. ಈ ಮಣ್ಣುಗಳು ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ನಿರ್ಮಾಣವಾಗಿದ್ದು ಇದು ಕಬ್ಬಿಣ ಆಕ್ಸೈಡ್ನಿಂದ ಕೆಂಪು ಆಗಿದೆ. 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ ನಾನು ಮಣ್ಣಿನ ಬಗ್ಗೆ ಎಲ್ಲ ಇನ್ ಡೆಪ್ತ್ ಆಗಿ ಹೇಳಿದ್ದೀನಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಬುಲೆಟ್ ವೈಸ್. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದಲ್ಲಿ ಜಂಬಟ್ಟಿಗೆ ಲ್ಯಾಟ್ರೈಟ್ ಮಣ್ಣಿನ ನಿರ್ಮಾಣಕ್ಕೆ ಪ್ರಧಾನವಾಗಿ ಕೆಳಗಿನ ಯಾವ ಅಂಶ ಕಾರಣವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಲ್ಯಾಟ್ರೈಟ್ ಮಣ್ಣಿಗೆ ಯಾವ ಅಂಶ ಕಾರಣವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನಿಮ್ಗೆ ಪ್ರೂಫ್ ಬೇಕಂದ್ರೆ ಡಿಸೆಂಬರ್ ಮಂತ್ ಮ್ಯಾಗಝಿನ್ 2025 ಡಿಸೆಂಬರ್ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ. ನಿಮಗೆ ಪ್ರೂಫ್ ಸಮೇತ ಇಲ್ಲಿ ತೋರಿಸ್ತಾ ಇದ್ದೀನಿ. ಕಾಣಿಸ್ತಾ ಇಲ್ಲ ಕೆಂಪು ಮಣ್ಣು ಅಂತಕ್ಕಂಥದ್ದು. ಆಮೇಲೆ ಅರ್ಥ ಆಯ್ತಾ? ಕೆಂಪು ಮಣ್ಣು ಆ ಕಬ್ಬಿಣದ ಆಕ್ಸಿಡೆಂಟ್ ಕೆಂಪಾಗಿದೆ ಅಂತಕ್ಕಂಥದ್ದು. ಆಮೇಲೆ ಇಲ್ಲಿ ತದನಂತರದಲ್ಲಿ ಜಂಬಟ್ಟಿಗೆ ಮಣ್ಣನ್ನು ನೋಡಿ. ಇದು ಹೆಚ್ಚು ಉಷ್ಣಾಂಶ ಮತ್ತು ಹೆಚ್ಚು ಮಳೆಯಲ್ಲಿ ಇದೇನಾಗುತ್ತೆ ನಿರ್ಮಾಣ ಆಗುತ್ತೆ. ಅವ್ರೇನು ಕೊಟ್ಟಿದ್ದಾರೆ ಇಲ್ಲಿ ಮಳೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು 4ನೇ ಆಪ್ಷನ್. ಅರ್ಥ ಆಯ್ತಾ? 100% ಇದಕ್ಕೂ ಕೂಡ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದು ನಿಮಗೆ ಕೆಇ ಎಕ್ಸಾಮಿನೇಷನ್ FDಯಲ್ಲಿ ಕೇಳಿರ್ತಕ್ಕಂಥದ್ದು. ಒಂದು ಕಡೆ ಕೃಷ್ಣಾ ಜಲವಿವಾದ ಮಂಡಳಿ ಕೊಟ್ಟಿದ್ದಾರೆ, ಕಾವೇರಿ ಜಲವಿವಾದ ಮಂಡಳಿ ಕೊಟ್ಟಿದ್ದಾರೆ, ಗೋದಾವರಿ ಜಲವಿವಾದ ಮಂಡಳಿ, ಮಹದಾಯಿ ಜಲವಿವಾದ ಮಂಡಳಿ. ಸೊ ಹಾಗಾದ್ರೆ ಇದು ಎಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ನಿಮಗೆ ಪ್ರೂಫ್ ಅನ್ನು ನಾನು ತೋರಿಸ್ತಾ ಇದ್ದೀನಿ. ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಈ ಪ್ರಶ್ನೆಗೆ ಟಿಕ್ ಮಾಡುವಾಗ ಅರ್ಥ ಆಯ್ತಾ? ತೋರಿಸ್ತಾ ಇದ್ದೀನಿ ನೋಡಿ. ಫೆಬ್ರವರಿ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ. ನಾವು ನದಿ ನೀರಿನ ವಿವಾದ ನ್ಯಾಯ ಮಂಡಳಿಗಳಂತ ಕವರ್ ಮಾಡಿದೀವಿ. ಕಾಣಿಸ್ತದೆ ಕೃಷ್ಣಾ ಜಲ ವಿವಾದ ನ್ಯಾಯ ಮಂಡಳಿ. ಅರ್ಥ ಆಯ್ತಾ? ಮತ್ತು ಮಹಾನದಿ ಜಲ ವಿವಾದ ನ್ಯಾಯ ಮಂಡಳಿ. ಇನ್ನು ತದನಂತರದಲ್ಲಿ ರಾವಿ ಬೇಯ ಜಲ ವಿವಾದ ನ್ಯಾಯ ಮಂಡಳಿ, ವಂಶಧರ ಜಲ ವಿವಾದ ನ್ಯಾಯ ಮಂಡಳಿ, ಕಾವೇರಿ ಜಲ ವಿವಾದ ನ್ಯಾಯ ಮಂಡಳಿಗಳು. ಅರ್ಥ ಆಯ್ತಾ? ಮಹಾನದಿ ಜಲ ವಿವಾದ ನ್ಯಾಯ ಮಂಡಳಿಗಳು. 100% ಇದಕ್ಕೂ ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇಫ್ ಸಪೋಸ್ ನಮ್ಮ ಮ್ಯಾಗಝಿನನ್ನು ನೀಟಾಗಿ ಮಲ್ಟಿಪಲ್ ಟೈಮ್ಸ್ ನೀವೇನಾದರೂ ರಿವೈಸ್ ಮಾಡಿದರೆ ಇದಕ್ಕೆ ಆರಾಮಾಗಿ ಟಿಕ್ ಮಾಡ್ಬೋದಾಗಿತ್ತು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಕೆಳಗಿನ ಕರ್ನಾಟಕದಲ್ಲಿ ಸಂರಕ್ಷಣಾ ಪ್ರದೇಶಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸಂರಕ್ಷಣಾ ಪ್ರದೇಶಗಳು ಮೇಲೆ ಯಾವುದು ಹುಲಿ ಸಂರಕ್ಷಣಾ ವಲಯಗಳಾಗಿವೆ ಅಂತ ಕೊಟ್ಟಿದ್ದಾರೆ.
ಅಂದ್ರೆ ಹುಲಿ ಸಂರಕ್ಷಣಾ ವಲಯಗಳಿಂದ ಸೆನ್ಸೆಡ್ ಹುಲಿ ಸಂರಕ್ಷಣಾ ತಾಣಗಳಂತ ಕೇಳಿದ್ರಿ ಡೈರೆಕ್ಟ್ ಆಗಿ. ನೋಡಿ ಜುಲೈ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ, ಅಂತಾರಾಷ್ಟ್ರೀಯ ಹುಲಿ ದಿನ ಸಂದರ್ಭದಲ್ಲಿ ಕರ್ನಾಟಕದಲ್ಲಿರೋ ಹುಲಿ ಮೀಸಲು ಪ್ರದೇಶಗಳು ಬಂಡೀಪುರ, ಭದ್ರಾ, ಬಿಆರ್ಟಿ, ಕಾಳಿ, ನಾಗರಹೊಳೆ ಕವರ್ ಆಗಿರ್ತಕ್ಕಂಥದ್ದು. 100% ಇದಕ್ಕೆ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಟ್ ಇಸ್ ಅ ಟಫ್ ಕ್ವಶನ್. ಇದು ಒಂದು ಟಫ್ ಕ್ವಶನ್. ಇದು ಪ್ಯೂರ್ ಅಂದ್ರೆ ಕೋರ್ ಎಕನಾಮಿಕ್ಸ್ ಅಲ್ಲಿ ಬರ್ತಕ್ಕಂಥ ಟಾಪಿಕ್ ಇದು. ಸುಮಾರು ಜನ ಐ ಥಿಂಕ್ ಇದನ್ನು ನೀವು ಯಾರು ಎಕನಾಮಿಕ್ಸ್ ಓದಿಲ್ಲ ನೀಟಾಗಿ ಅದನ್ನು ಅಟೆಂಡೇ ಮಾಡಿಲ್ಲ ಇವರು. ಕೆಳಗಿನ ಯಾವ ಉದ್ಯಮಗಳು ಅಥವಾ ಸಂವರ್ಧಗಳು ಭಾರತದಲ್ಲಿನ 8 ಪ್ರಮುಖ ಉದ್ಯಮಗಳ ಭಾಗವಾಗಿರುವುದಿಲ್ಲ ಅಂತ ಕೇಳಿದರೆ, ಇದು ವಿಒ ಅಂದ್ರೆ ವಿಒ ಒಂದು ವೆಟರ್ನರಿ ಆಫೀಸರ್ ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಅರ್ಥ ವೆಟರ್ನರಿ ಆಫೀಸರ್ ಎಕ್ಸಾಮಿನೇಷನ್ ಅಲ್ಲಿ 8 ಕೋರ್ ಇಂಡಸ್ಟ್ರಿ ಬಗ್ಗೆ ಕೇಳಿದ್ದಾರೆ. ಎಲ್ಲಿ ಕವರ್ ಮಾಡಿದ್ವಿ ತೋರಿಸ್ತಾ ಇದೆ ನಿಮಗೆ. ಏಪ್ರಿಲ್ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ. ನಮ್ಮದು ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಅಂತ ಕೊಟ್ಟಿದ್ದೀವಿ. ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕದಲ್ಲಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಕವರ್ ಮಾಡಿದೀವಿ. ಕಾಣಿಸ್ತಾ ಇದೆನಾ? ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಲ್ಲಿ ಮುಂದೆ ನೋಡ್ರಿ 8 ಮೂಲ ಕೈಗಾರಿಕೆಗಳು ಅಂತಕ್ಕಂಥದ್ದು, 8 ಕೋರ್ ಇಂಡಸ್ಟ್ರಿಗಳು. ಪೆಟ್ರೋಲಿಯಂ ಸಂಸ್ಕರಣಾ ಉತ್ಪನ್ನಗಳು, ವಿದ್ಯುತ್ತು, ಉಕ್ಕು, ಕಲ್ಲಿದ್ದಲು, ಕಚ್ಚಾ ತೈಲ, ನೈಸರ್ಗಿಕ ಅನಿಲ, ಸಿಮೆಂಟ್ ಮತ್ತು ರಸಗೊಬ್ಬರ ಮತ್ತು ವೇಟೇಜ್ ಎಷ್ಟು ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಕೂಡ ಡಿಸ್ಕಷನ್ ಮಾಡಿದೀವಿ. ನೋಡಿ ಇದಕ್ಕೆ ಏನಾಗಿದೆ 100% ನಿಮಗೆ ವೆಟರ್ನರಿ ಆಫೀಸರ್ ಎಕ್ಸಾಮಿನೇಷನ್ ಅಲ್ಲಿ ಹೆಲ್ಪ್ ಆಗಿರ್ತಕ್ಕಂಥದ್ದು. ಸೊ ಇವೆರಡೂ ಒಟ್ಟಿಗೆ ಯಾಕೆ ಮಾಡಿದ್ದೀನಿ ನಾನು? ಒಟ್ಟಿಗೆ ಯಾಕಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಡಿಪಾರ್ಟ್ಮೆಂಟ್ ವಿಚ್ ಇಸ್ ದ ಕಂಡಕ್ಟಿಂಗ್ ಏಜೆನ್ಸಿ, ಯಾವುದೇ ಇರಲಿ, ಕೆ ಇರಲಿ, KPC ಇರಲಿ, UPSC ಇರಲಿ, ಒಟ್ಟಾರೆಯಾಗಿ ಕರೆಂಟ್ ಅಫೇರ್ಸ್ ನಿಮಗೆ ಹೆಲ್ಪ್ ಆಗುತ್ತೆ, ನಿಮಗೆ ಒಂದು ಭರವಸೆ ಬರಲಿ ಅನ್ನೋ ಉದ್ದೇಶದಿಂದಾಗಿ ಒಟ್ಟಿಗೆ ಮಾಡಿದ್ದೀನಿ ನಾನು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಒಂದಿಷ್ಟು ಬರೆಯಿರಿ, ಸರಿಯಾದ ಉತ್ತರಗಳು ಮಾಡಿ ಅಂತ ಕೊಟ್ಟಿದ್ದಾರೆ. ಸೈಕ್ಲೋನ್ಸ್ಗಳು, ಟೈಫೂನ್ಗಳು, ಹರಿಕೇನ್ಗಳು, ವಿಲಿಗಳು ಆತಾಯ್ತಾ. ಆಸ್ಟ್ರೇಲಿಯಾದಲ್ಲಿ ಫಿಲಿಪೈನ್ಸ್ ಮತ್ತು ಇವುಗಳನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಇದು ಕೊಟ್ಟಿದ್ದಾರೆ, ಬಂಗಾಳ ಕೊಲ್ಲಿ, ಅರೇಬಿಯನ್ ಸಮುದ್ರ. ಸೈಕ್ಲೋನ್ಗಳು ಅಂದ್ರೆ ಅರಬ್ಬಿ ಸಮುದ್ರ ಅಂತ ಕರಿತೀವಿ. ವಿಲಿ ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಅಂತ ಕರಿತೀವಿ. ಟೈಫೂನ್ಸ್ ಮತ್ತು ಅಮೆರಿಕದಲ್ಲಿ ಅಂತ ಕರಿತೀವಿ. ಅರ್ಥ ತೋರಿಸ್ತೀನಿ ನಿಮಗೆ ಹರಿಕೇನ್ಸ್ಗಳು, ಟೈಫೂನ್ಸ್ಗಳು ಎಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥದ್ದು. ಸೊ ನಿಮಗೆ ಪ್ರೂಫ್ ಬೇಕಂದ್ರೆ ಡಿಸೆಂಬರ್ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ, ಮತ್ತು 2025ನೇ ಸಾಲಿನ ಒಂದು ಮ್ಯಾಗಝಿನ್ ಅಲ್ಲೂ ಕೂಡ ನಾವು ಕವರ್ ಮಾಡಿದೀವಿ. ಡಿಸೆಂಬರ್ ಮಂತ್ 2024 ಅಂದ್ರೆ ಡಿಸೆಂಬರ್ ಅಷ್ಟೇ ಕವರ್ ಮಾಡಿಲ್ಲ, 24ರಲ್ಲಿ 25ರಲ್ಲೂ ಕೂಡ ಕವರ್ ಮಾಡಿದೀವಿ. ಯಾವಾಗ ಸೈಕ್ಲೋನ್ ಬಂದಿರುತ್ತೆ ಅವಾಗ ನಾವು ಮ್ಯಾಗಝಿನ್ ಅನ್ನು ತೆಗೆದು ನೋಡಿ. ಜಗತ್ತಿನ ವಿವಿಧ ಭಾಗಗಳಲ್ಲಿ ಚಂಡಮಾರುತದ ಹೆಸರುಗಳು: ಹಿಂದೂ ಮಹಾಸಾಗರ ಸೈಕ್ಲೋನು, ಅಟ್ಲಾಂಟಿಕ್ ಹರಿಕೇನು, ಪಶ್ಚಿಮ ಪೆಸಿಫಿಕ್ ಮತ್ತು ದಕ್ಷಿಣ ಟೈಫೂನು, ಪಶ್ಚಿಮ ಆಸ್ಟ್ರೇಲಿಯಾ ವಿಲಿ, ಅಮೆರಿಕಾ ಟೋರ್ನಾಡೋ. ಅರ್ಥ ಆಯ್ತಾ? ಕಾಣಿಸ್ತಾ ಇದನ್ನ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು ಇದಕ್ಕೆ. ಎಸ್ ನೆಕ್ಸ್ಟ್ ನೋಡಿ, ಲಾ ನೀನಾ ಆಸ್ಟ್ರೇಲಿಯಾದಲ್ಲಿ ಇತ್ತೀಚಿನ ಪ್ರವಾಹಕ್ಕೆ ಕಾರಣವಾಗಿದೆ ಎಂದು ಶಂಕಿಸಲಾಗಿದೆ. ಲಾ ನೀನಾ ಎಲ್ ನೀನಾಗಿಂತ ಭಿನ್ನವಾಗಿದೆ ಹೇಗೆ? ಲಾ ನೀನಾ ಎಲ್ ನೀನಾ ಇದು ಇತ್ತೀಚೆಗೆ ನ್ಯೂಸ್ ಅಲ್ಲಿ ಬಹಳ ಇತ್ತು. ಅರ್ಥ ಆಯ್ತಾ? ಇದು ನಿಮಗೆ ನಾನ್ HK ಎಕ್ಸಾಮಿನೇಷನ್ FDA ದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇಟ್ ಈಸ್ ಒನ್ ಆಫ್ ದಿ ಟಫ್ ಕ್ವಶನ್. ಯಾರು ಜಾಗ್ರಫಿ ನೀಟಾಗಿ ಓದಿರ್ತೀರಿ, ಡೆಪ್ತ್ ಆಗಿ ಓದಿರ್ತೀರಿ, ಅವ್ರು ಮಾತ್ರ ಅಟೆಂಡ್ ಮಾಡ್ತೀರಿ. ಪ್ರೂಫ್ ತೋರಿಸ್ತಾ ಇದೆ ನೋಡಿ. ಪ್ರೂಫ್ ಬೇಕಂದ್ರೆ ಮೇ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. ಇಲ್ಲಿ ಎಲ್ ನೀನೋ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದೀವಿ ಎಲ್ಲ ಇನ್ ಡೆಪ್ತ್ ಆಗಿ. ಜೊತೆಗೆ ನಿಮಗೆ ಏನಂದ್ರೆ ಲಾ ನೀನೋ ಬಗ್ಗೆ ಕೂಡ ನಾನು ಏನು ಮಾಡಿದ್ದೀನಿ ಡಿಸ್ಕಷನ್ ಮಾಡಿದ್ದೀನಿ. ಇದರಿಂದ ಏನೇನು ಇಂಪ್ಯಾಕ್ಟ್ ಆಗುತ್ತೆ ಅಂತಕ್ಕಂಥದ್ದು ಅರ್ಥ ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡಿದ್ದೀನಿ. ಪ್ರೂಫ್ ಬೇಕಂದ್ರೆ ನಿಮಗೆ ಮೇ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. ನೆಕ್ಸ್ಟ್ ಪ್ರಶ್ನೆ, ಹಸಿರು ಕ್ರಾಂತಿ ಎಂಬ ಪದವನ್ನು ಮೊದಲ ಬಾರಿಗೆ ಯಾರು ಸೃಷ್ಟಿಸಿದರು? ಸೊ ಡೈರೆಕ್ಟ್ ಆಗಿ MS ಸ್ವಾಮಿನಾಥನ್ ಹಾಕಿರ್ತಾರೆ ಸುಮಾರು ಜನ, ಮತ್ತು ನಾರ್ಮನ್ ಬೋರ್ಲಾಂಗ್ ಅಂತ ಹಾಕಿರ್ತಾರೆ. ತಪ್ಪಾಗಿರ್ತಕ್ಕಂಥದ್ದು ವಿಲಿಯಂ ಎಸ್ ಗೌಡದಕ್ಕೆ ಸರಿಯಾಗಿರ್ತಕ್ಕಂಥದ್ದು. ಪ್ರೂಫ್ ಬೇಕು ನೋಡಿ. ಪ್ರೂಫ್ ಇದು ನಿಮಗೆ ಯಾವಾಗ ಅಂದ್ರೆ ನಾರ್ಮನ್ ಬೋರ್ಲಾಂಗ್ ಪ್ರಶಸ್ತಿಯನ್ನು ಯಾರು ನೀಡಿದ್ರು ನೋಡಿ. ನಾರ್ಮನ್ ಬೋರ್ಲಾಂಗ್ ಪ್ರಶಸ್ತಿಯನ್ನು ನೀಡಲಾಗದ ಸಂದರ್ಭದಲ್ಲಿ, ನಾರ್ಮನ್ ಬೋರ್ಲಾಂಗ್ ಪ್ರಶಸ್ತಿ ಒಂದು ಏನು ನೀಡಲಾಗಿದೆ ಆ ಸಂದರ್ಭದಲ್ಲಿ ಇದನ್ನ ಕವರ್ ಮಾಡಿದ್ದೀನಿ, ನೀವು ತೆಗೆದು ನೋಡಿ. ಮತ್ತು MS ಸ್ವಾಮಿನಾಥನ್ ಅವರ ಡೆತ್ ಆದ ಸಂದರ್ಭದಲ್ಲೂ ಕೂಡ ಅದನ್ನ ಕವರ್ ಮಾಡಿದ್ದೀನಿ ನಾನು. ಹಸಿರು ಕ್ರಾಂತಿ ಎಂಬ ಪದವನ್ನು 1968ರಲ್ಲಿ ಯುನೈಟೆಡ್ ಸ್ಟೇಟ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ವಿಲಿಯಂ ಎಸ್ ಗೌಡ ಅವರು ಸೃಷ್ಟಿಸಿದರು. ಕಾಣಿಸ್ತಾ ಇದ್ದಾನೆ ಈ ಪದವನ್ನ. 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೋಡಿ, ಕೆಳಗಳ ಜೋಡಿಸುವ ಜೋಡಣೆಗಳನ್ನು ಬರೆಯೋಣ ಅಂತ ಕೇಳಿದ್ರೆ ಇದು VO ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ನಿಮಗೆ ಇಲ್ಲಿ ಸತ್ಯ ಶೋಧಕ ಸಮಾಜ ಜ್ಯೋತಿಬಾ ಫುಲೆ ಅವರ ಜನ್ಮದಿನ ಸಂದರ್ಭದಲ್ಲಿ, ಅಥವಾ ನೀವು ಈ ಒಂದು ಅವರ ಒಂದು ಹೆಂಡತಿ ಒಂದು ಡೇ ಸಂದರ್ಭದಲ್ಲೂ ಕೂಡ ನಾನು ಕವರ್ ಮಾಡಿದ್ದೀನಿ. ಇನ್ನು ತದನಂತರ ಬಹಿಷ್ಕರಣ ಹಿತಕರಣ ಸಭಾ ಎಲ್ಲಿ ಕವರ್ ಮಾಡಿದೆ ಅಂದ್ರೆ ಅಂಬೇಡ್ಕರ್ ಅವರ ಒಂದು ಜಯಂತಿ ಸಂದರ್ಭದಲ್ಲಿ, ಅವಾಗಲೂ ಕೂಡ ಕವರ್ ಮಾಡಿದ್ದೀನಿ ನಾನು. ನಿಮಗೆ ಪ್ರೂಫ್ ತೋರಿಸ್ತಾ ಇದ್ದೀನಿ ನಾನು. ಅರ್ಥ ಆಯ್ತಾ? ಪ್ರೂಫ್ ಇದಕ್ಕೆ ನೋಡಿ. ಇಲ್ಲಿ ಬಹಿಷ್ಕರಣ ಹಿತಕರಣಿ ಸಭಾ ಇದು ನಾರಾಯಣ ಗುರುದು ತಪ್ಪಾಗಿರ್ತಕ್ಕಂಥದ್ದು. ಸೊ ಅರ್ಥ ಆಯ್ತಾ? ಇದು ಸತ್ಯಶೋಧಕ ಸಮಾಜ ಸರಿಯಾಗಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ಸತ್ಯಶೋಧಕ 2 ಇರ್ತಕ್ಕಂಥ ಆಪ್ಷನ್ ಒಂದೇ ಇದೆ. ಇದು 3ನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು. ಪ್ರೂಫ್ ತೋರಿಸ್ತಾ ಇದೆ ನೋಡಿ. ಆಗಸ್ಟ್ ಮಂತ್ ಮ್ಯಾಗಝಿನ್ 2025 ಜ್ಯೋತಿಬಾ ಫುಲೆ ಅವ್ರ ಬಗ್ಗೆ ತೆಗೆದು ನೋಡಿ. ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಿದೆ ನಿಮಗೆ. ಅರ್ಥ ಆಯ್ತಾ? ಜ್ಯೋತಿಬಾ ಫುಲೆ ಅವರು ಅವ್ರ ಬಗ್ಗೆ ಏನು, ಆಮೇಲೆ ಎಲ್ಲಿಗೆ ಹುಟ್ಟಿದ್ರು ಅಂತಕ್ಕಂಥದ್ದು. ಸತ್ಯಶೋಧಕ ಸಮಾಜನ 1837ರಲ್ಲಿ ಇದು ಮಾಡೋದು. 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಬಹಿಷ್ಕರಣ ಹಿತಕರಣಿ ಸಭಾ ಬಗ್ಗೆ ನೀವು ಅಂಬೇಡ್ಕರ್ ಜಯಂತಿ ಎಂದು ತೆಗೆದು ನೋಡಬಹುದು. ಇನ್ನು ನೆಕ್ಸ್ಟ್, ಕಣಿವೆ ಮಾರ್ಗಗಳು ಮತ್ತು ಹೆಸರುಗಳನ್ನು ಕೊಟ್ಟಿದ್ದಾರೆ. ಸರ್ ಏನು ಸರ್ ಜಾಗ್ರಫಿ ಇದು ನೀವು ಹೆಂಗೆ ಕವರ್ ಮಾಡಿರಿ ಅಂತ ಕೇಳ್ಬೋದು. ಇವೆಲ್ಲ ನ್ಯೂಸಲ್ಲಿ ಬಂದಿರತಕ್ಕಂಥ ಕೆಲವೊಂದು. ಅರ್ಥ ಆಯ್ತಾ? ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ನೋಡಿ, ಪ್ರೂಫ್ ಬೇಕಂದ್ರೆ
ಜೋಜಿಲಾ ಪಾಸ್ ಬಗ್ಗೆ ಬೇಕಂದ್ರೆ ಮಾರ್ಚ್ ಮಂತ್ ಮ್ಯಾಗಝಿನ್ ಪಾರ್ಟ್ 2 2023 ಇದು ನಿಮಗೆ VAO ಎಕ್ಸಾಮಿನೇಷನ್ ಅಂದರೆ ವೆಟರ್ನರಿ ಆಫೀಸರಲ್ಲಿ ಕೇಳಿದ್ದಾರೆ. KPSC ಅದು ಯಾವಾಗಲೂ 2020 2 ವರ್ಷ 2.5 ವರ್ಷ 1 ವರ್ಷ ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ಕೇಳ್ತಾರೆ ಅವರು. ಅರ್ಥ ಈಗಲೂ ಕೂಡ ಬಿಟ್ಟಿಲ್ಲ ಅವರು. ಮತ್ತು ಎಕನಾಮಿಕ್ ಸರ್ವೆ ಓದ್ಕೊಳ್ಳಿ. ಸುಮಾರು ಜನ ನೋಡಿ ಏನು ಮಾಡ್ತಾರೆ ಅಂದರೆ ಎಕನಾಮಿಕ್ ಸರ್ವೆ ಓದಿಲ್ಲ, ಸರ್ ಇದು ಕರೆಂಟ್ ಅಫೇರ್ಸಲ್ಲಿ ಕೇಳಿಲ್ಲ ಅಂತ ಕೇಳ್ತಾರೆ. ಎಕನಾಮಿಕ್ ಸರ್ವೆನೇ ಬೇರೆ, ಕರೆಂಟ್ ಅಫೇರ್ಸೇ ಬೇರೆ. ಎಕನಾಮಿಕ್ ಸರ್ವೆದಲ್ಲೂ ಕೂಡ ಸುಮಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡಿ ಎಕನಾಮಿಕ್ ಸರ್ವೆ. ಅರ್ಥ ಈ ಪ್ರಶ್ನೆಗೆ ಇನ್ನೊಂದು ನೋಡಿ, ಸಿಪ್ಕಿಲಾ ಮಾರ್ಗ ಆಗಸ್ಟ್ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ. ನಮ್ಗೆ ಸಿಪ್ಕಿಲಾ ಮಾರ್ಗ ಕಾಣಿಸ್ತಾನೆ ಹಿಮಾಚಲ್ ಪ್ರದೇಶ್, ಮತ್ತು ಇದು ಎದಕ್ಕಂದರೆ ಸಿಪ್ಕಿಲಾ ಎಂಬುದು ಹಿಮಾಚಲ್ ಪ್ರದೇಶ್ ಮತ್ತು ಕಿನ್ನೌರ್ ಜಿಲ್ಲೆಯ ಒಂದು ವಾಹನ ಚಲಾಯಿಸುವ ಪರ್ವತ ಮಾರ್ಗವಾಗಿದೆ. ಅದತ್ತ ಇದು ಸಟ್ಲೇಜ್ ನದಿ ಪಾಸ್ ಮೂಲಕ ಇದು ಭಾರತ ಮತ್ತು ಚೀನಾ ಈ ಮಧ್ಯದಲ್ಲಿ ಏನು ಮಾಡುತ್ತೆ, ಇದು ಕನೆಕ್ಟ್ ಮಾಡುತ್ತೆ. ಹಿಮಾಚಲ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಸಿಪ್ಕಿಲಾ ಪಾಸ್ ಯಾವುದು, ಹಿಮಾಚಲ್ ಪ್ರದೇಶ್ ಮತ್ತು ಟಿಬೆಟ್. ಅಂದರೆ C3 ಆಗಬೇಕು. C3 ಇರ್ತಕ್ಕಂಥ ಆಪ್ಷನ್ 2 ಇದಾವೆ. ಆಮೇಲೆ ತದನಂತರದಲ್ಲಿ ಜೋಜಿಲಾ ಪಾಸ್ ಬಗ್ಗೆ ಕವರ್ ಮಾಡಿದೆ. ಅದಕ್ಕೆ ಜೋಜಿಲಾ ಪಾಸ್ ಬಗ್ಗೆ ಇದಕ್ಕೆ ಏನಾಗಿದೆ ಅಂದರೆ 100% ಅಂದರೆ 80 to 90% ಆದರೆ ನಿಮಗೆ ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಎಸ್ ನೋಡಿ, ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾವು. ನೆಕ್ಸ್ಟ್ ಪ್ರಶ್ನೆ ಕೇಳಿದಾರೆ ನೋಡಿ, ಇಲ್ಲಿ ಒಂದು ಕಡೆ ಉಪನದಿಗಳು ಕೊಟ್ಟರೆ, ಒಂದು ಕಡೆ ನದಿಗಳು ಕೊಟ್ಟಿದ್ದಾರೆ. ಇದು ನಿಮಗೆ ವೆಟರ್ನರಿ ಆಫೀಸರ್ KPSCಯಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ಇದು ಯಾವುದು ಸರಿ ಯಾವುದು ತಪ್ಪು ಅಂದರೆ ಇಲ್ಲಿ ನೋಡಿ, ಕೃಷ್ಣಾ ನದಿಗೆ ಬರ್ತಂದರೆ ಭೀಮಾ ಬರುತ್ತೆ, ಲಕ್ಷ್ಮಣ ತೀರ್ಥ ಬರ್ತಂದರೆ ಕಾವೇರಿ ಬರುತ್ತೆ. ಇಷ್ಟು ಗೊತ್ತಿದ್ರೆ ಸಾಕು, ಆರಾಮವಾಗಿ ನೀವು ಏನು ಮಾಡ್ಬೋದಾಗಿತ್ತು, ಟಿಕ್ಕನ್ನು ಮಾಡ್ಬೋದಾಗಿತ್ತು. ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಪ್ರೂಫ್ ಬೇಕಂದರೆ. ಜನವರಿ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ, ಕೃಷ್ಣಾ ನದಿ ಅದಾಯ್ತಾ, ಎಡದಂಡ ನದಿಗಳು ಬಲದಂಡ ನದಿ ಎಲ್ಲ ಕೊಟ್ಟಿದ್ದೀವಿ. ಭೀಮಾ ಕಾಣಿಸ್ತಾ ಇದೆನಾ? ಇನ್ನು ಕಾವೇರಿ ನದಿ ತೆಗೆದು ನೋಡಿ, ಕಾವೇರಿ ನದಿ ತಲಕಾವೇರಿ ಹುಟ್ಟುತ್ತೆ ಅಂತಕ್ಕಂಥದ್ದು. ಇದರ ಬಲದಂಡ ನದಿಗಳು ಕಾಣಿಸ್ತದೆ, ಲಕ್ಷ್ಮಣ ತೀರ್ಥ ಅಂತಕ್ಕಂಥದ್ದು. ಇದಕ್ಕೂ ಕೂಡ ಏನಾಗಿದೆ, 100% ನಿಮಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇದು ವೆಟರ್ನರಿ ಆಫೀಸರ್ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ. ಇನ್ನು ಇದು ಇಂಪಾರ್ಟೆಂಟ್ ಕ್ವಶನ್ನು, ನಿಮ್ಮ ಒಂದು ವೆಟರ್ನರಿ ಆಫೀಸರ್ KPSCಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಅರ್ಥಾಯ್ತಾ? ಇದು ನಿಮಗೆ ಒಂಥರ ಎದರದಂದರೆ UPSC ಮಾದರಿಯಲ್ಲಿ ಪ್ರಶ್ನೆ ಕೇಳಿದರೆ ಟಫ್ ಕ್ವಶನ್. ಆಯ್ತಾ? ಈ ಕ್ವಶನ್ ನಾವು ಎಲ್ಲಿ ಇದನ್ನು ಕವರ್ ಮಾಡಿದೀವಿ ಅಂತಕ್ಕಂಥ ನಿಮ್ಮ ಪ್ರೂಫ್ ತೋರಿಸ್ತಾ ಇದ್ದೀನಿ. ಪ್ರೂಫ್ ಬೇಕಂದ್ರೆ ನವೆಂಬರ್ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ. ತೀವ್ರ ಬಡತನ ನಿರ್ಮೂಲನೆ ಮಾಡಿದ ಕೇರಳ ಸಂದರ್ಭದಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ದಾಂಡೇಲ್ಕರ್ ಸಮಿತಿ ಕಮಿಟಿ, ಲಕಡಾವಾಲಾ ಕಮಿಟಿ, ತೆಂಡೂಲ್ಕರ್ ಕಮಿಟಿ, ರಂಗರಾಜನ್ ಕಮಿಟಿ, ತೆಂಡೂಲ್ಕರ್ ಲಕಡಾವಾಲಾ ಕಮಿಟಿ. ಇದು ನಮ್ಮ ಮ್ಯಾಗಝಿನಲ್ಲಿ ಈ ಒಂದು ಇಮೇಜನ್ನು ಹಾಕಿದ್ದೀವಿ, ಕೊಟ್ಟಿದ್ದೀವಿ ನಿಮಗೆ. ಅರ್ಥ ಆಯ್ತಾ? ಅಪ್ರೋಚ್ ಮೆಥಡಾಲಜಿ, ಅಲ್ಲಿ ಅಪ್ರೋಚ್ ಮೆಥಡಾಲಜಿ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಯ್ತಾ? 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥ ಇದಕ್ಕೂ ಕೂಡ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ದಿಶಾಂಕ್ ಅಪ್ಲಿಕೇಶನ್ ಇಸ್ ರಿಲೇಟೆಡ್ ಟು. ದಿಶಾಂಕ್ ಎದಕ್ಕೆ ಸಂಬಂಧಪಟ್ಟಿದೆ? ಇನ್ಫಾರ್ಮೇಷನ್ ಆನ್ ದಿ ಲ್ಯಾಂಡ್ ಆ್ಯಂಡ್ ಡಾಕ್ಯುಮೆಂಟ್ಸ್. ಇದಕ್ಕೆ ಏನಾಗಿದೆ, ಎರಡನೇ ಆಪ್ಷನ್ ಭೂ ದಾಖಲೆಗಳ ಮಾಹಿತಿಗಾಗಿ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೋಡಿ, ದಿಶಾಂಕ್ ಅಪ್ಲಿಕೇಶನ್ ಕಾಣಿಸ್ತಾ ಇದೆನಾ? ದಿಶಾಂಕ್ ಅಪ್ಲಿಕೇಶನ್ ತನ್ನ ಕರ್ನಾಟಕ ರಾಜ್ಯ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಕೇಂದ್ರದ ಭೌಗೋಳಿಕ ಮಾಹಿತಿಕರ ಅಡಿಯಲ್ಲಿ ಅಭಿವೃದ್ಧಿಪಡಿಸಲು ಅಪ್ಲಿಕೇಶನ್ ಭೂಮಿಯ ದಾಖಲೆಗಳ ಬಗ್ಗೆ ಮಾಹಿತಿ ನೀಡುತ್ತೆ. ಕಾಣಿಸ್ತಾ ಇದೆನಾ? 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ವೆಟರ್ನರಿ ಆಫೀಸರ್ ಎಕ್ಸಾಮಿನೇಷನ್ ಕೇಳಿದ್ದಾರೆ ಇದು. ಇನ್ನು ರಾಜ್ಯ ಲೋಕ ಸೇವಾ ಆಯೋಗದ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳು ಕೇಳಿದ್ದಾರೆ. ನಿಮಗೆ ಇದೆಲ್ಲ ಸ್ಟೇಟ್ಮೆಂಟ್ಗಳು ಕವರ್ ಆಗ ಪ್ರೂಫ್ ಬೇಕಂದರೆ ನಿಮಗೆ ಕರ್ನಾಟಕ ಲೋಕ ಸೇವಾ ಆಯೋಗ ಅಂತ ಕವರ್ ಮಾಡಿದ್ದೀವಿ. ಪ್ರೂಫ್ ಬೇಕಂದರೆ ಜನವರಿ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. ಎಲ್ಲ ಇನ್ ಡೆಪ್ತ್ ಆಗಿರಲಿ ಕವರ್ ಮಾಡಿದ್ದೀವಿ ನಾವು. 317(1), 317(2) ಎಲ್ಲ ಕೊಟ್ಟಿದ್ದೀವಿ. ಇನ್ನು ಇಲ್ಲಿ ನಿಮಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಗ್ಗೆ ಲಾಸ್ಟ್ ನಿಮಗೆ ಹೇಳಿದೆ ನಾನು. ಇದು ಇಲ್ಲಿ ಸ್ಲೈಡ್ ಮಿಸ್ ಆಗಿ ಬಂದಿದೆ ಇಲ್ಲಿ. ಇನ್ನು ಕೆಳಗೆ ಯಾವುದು ಬ್ಯಾಂಕೇತರ ಹಣಕಾಸು ಮಧ್ಯವರ್ತಿ ಅಲ್ಲ. ಇದು ನಿಮಗೆ ಈ ಒಂದು FD ನಾನ್ HKದಲ್ಲಿ ಕೇಳಿರ್ತಕ್ಕಂಥದ್ದು ಪ್ರಶ್ನೆ ಇದು. ಸೊ ಹಾಗಾದರೆ ಇಲ್ಲಿ SIB ಬಗ್ಗೆ ಮತ್ತು ಇದಕ್ಕೆ ಅಂದರೆ CDB ಬಗ್ಗೆ ಕವರ್ ಮಾಡಿದ್ದೀವಿ ನಾವು. ಪ್ರೂಫ್ ತೋರಿಸ್ತಾ ಇದೆ ನಿಮಗೆ. CDB ಬಗ್ಗೆ ಕಾಣಿಸ್ತಾ ಇದೆನಾ? ಏಪ್ರಿಲ್ ಮಂತ್ ಮ್ಯಾಗಝಿನ್ 2024. ಇನ್ನು ಜೂನ್ ಮಂತ್ ಮ್ಯಾಗಝಿನ್ 2024ರಲ್ಲಿ SEBI ಬಗ್ಗೆ. ಇದಕ್ಕೆ ಏನಾಗಿದೆ, 100% ಹೆಲ್ಪ್ ಆಗಿದೆ, 80 to 90% ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್, ಕರ್ನಾಟಕದಲ್ಲಿ ಕಾಫಿ ಹೂ ಬಿಡುವ ಕಾಲ ಯಾವುದು? ಇದು ರಿಪೀಟೆಡ್ ಕ್ವಶನ್ನು, ಈ ಹಿಂದೆ ಮಾಡಿರ್ತಕ್ಕಂಥದ್ದು ನಾನು. ಇದನ್ನು ಕೂಡ ಕವರ್ ಆಗಿದೆ. ನೆಕ್ಸ್ಟು, ಭಾರತ ಹಣಕಾಸು ಜವಾಬ್ದಾರಿ ಬಜೆಟ್ ನಿರ್ವಹಣೆ FRBM ಕಾಯ್ದೆ, ಇದನ್ನು ಕೂಡ ಈ ಹಿಂದೆ ಮಾಡಿರ್ತಕ್ಕಂಥದ್ದು ರಿಪೀಟೆಡ್ ಕ್ವಶನ್, ಇದನ್ನು ಕೂಡ. ನೆಕ್ಸ್ಟು ನಿಮಗೆ ಯಾವುದು ಕೇಳಿದ್ರೆ ಸ್ಟ್ಯಾಗ್ಫ್ಲೇಷನ್, ಇದನ್ನು ಕೂಡ ರಿಪೀಟೆಡ್ ಪ್ರಶ್ನೆ. ನಿಮಗೆ KSET ಎಕ್ಸಾಮಿನೇಷನಲ್ಲಿ ಕೇಳಿದ್ರೆ ಇದು. ಇನ್ನು ತದನಂತರದಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್ ಬಗ್ಗೆ ಕೇಳಿದ್ದಾರೆ. ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್ ಅಷ್ಟು ಡೆಪ್ತಾಗಿ ನಾನು ಮ್ಯಾಗಝಿನ್ ಇದ್ರ ಬಗ್ಗೆ ಕೊಟ್ಟಿಲ್ಲ. ಬಟ್ ನಾನು ಏನು ಮಾಡ್ತಾ ಇದ್ದೀನಿ, ಎಕನಾಮಿಕ್ಸ್ ಕೋರ್ಸನ್ನು ಮಾಡ್ತಾ ಇದ್ದೀನಿ. ಇವೆಲ್ಲ ಪ್ರಶ್ನೆಗಳಿಗೆ ನಿಮಗೆ ಅಲ್ಲಿ ನಾನು ಮಾಡ್ತೀನಿ. ಅರ್ಥ ಆಯ್ತಾ? ಭಾಳ ಡೆಪ್ತಾಗಿ ಹೇಳ್ತಾ ಇದ್ದೀನಿ. ಎಕನಾಮಿಕ್ಸ್ ನೀವು ಯಾರು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗ್ಬೋದು. ಇನ್ನು ನೆಕ್ಸ್ಟ್ ನೋಡಿ, ಇದು ಕರೆಕ್ಟ್ ದ ಸೀಕ್ವೆನ್ಸ್ ಪೋರ್ಟ್ ಫ್ರಮ್ ದ ನಾರ್ತ್ ಟು ಸೌತ್ ಅರೇಂಜ್ ಮಾಡಿಲ್ಲ, ಬಟ್ ಎಲ್ಲೆಲ್ಲಿ ಕಂಡು ಬರ್ತಾವಂತ ನಾನು ಹೇಳಿದ್ದೀನಿ. ಅರ್ಥ ಆಯ್ತಾ? ಇನ್ನು ಜೊತೆಗೆ ಯಾವ ವನ್ಯಜೀವಿ ಆವರಣ ಇತ್ತೀಚೆಗೆ ನೈಸರ್ಗಿಕ ಪ್ರಸರಣದ ಮೂಲಕ ಏಷ್ಯಾಟಿಕ್ ಶ್ರೇಣಿಗಳಿಗೆ ಅವಸ್ಥಾನವಾಗಿದೆ ಅಂತಕ್ಕಂಥದ್ದು, ಇದನ್ನು ಕೂಡ ನಾವು ಮ್ಯಾಗಝಿನಲ್ಲಿ 1 ಲೈನರ್ಸಲ್ಲಿ ಕವರ್ ಮಾಡಿದ್ದೀವಿ, ನೋಡಿ ನೀವು. ಅರ್ಥ ಆಯ್ತಾ? ಇವೆಲ್ಲ ಏನಂದರೆ ಕವರ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ನೋಡಿ ಎಷ್ಟು ಕಷ್ಟಪಟ್ಟು ನಾವು ಕೊಡ್ತಾ ಇದ್ದೀವಿ ಮಾಹಿತಿಯನ್ನು. ಆದಷ್ಟು ವಿಡಿಯೋದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾವ ವಿಡಿಯೋ ಶೇರ್ ಮಾಡಲಿ ಅಂದರೂ ಕೂಡ ಪರವಾಗಿಲ್ಲ, ಈ ವಿಡಿಯೋ ಆದರೆ ಶೇರ್ ಮಾಡಿ. ಆಮೇಲೆ ಜೊತೆಗೆ ಏನಂದರೆ ಕಂಟಿನ್ಯೂಸ್ ಕ್ಲಾಸನ್ನು ಕೇಳಿ ಅಂತ ನಾನು ಯಾಕೆ ಹೇಳ್ತೀನಿ ಇದರಿಂದನೇ
80 to 90% ಎಲ್ಲ ಎಕ್ಸಾಮಿನೇಷನಲ್ಲಿ ಕೊಟ್ಟೇ ಕೊಡ್ತೀವಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ತೀನಿ ಅಂತಕ್ಕಂಥದ್ದು ಹೇಳುತ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.